ಈ ದಿನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಕಾಂಕ್ಷೆಗಳು. ಹಲ್ಲೆಲೂಯಾ. ದೇವರು ಈ ಹೊಸ ವರ್ಷದಲ್ಲಿ 2025ನೇ ವರ್ಷದಲ್ಲಿ ಆತ್ಮೀಯವಾಗಿಯೂ ಲೌಕಿಕವಾಗಿಯೂ ಸಕಲ ರೀತಿಗಳಲ್ಲಿಯೂ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ನಡೆಸಲಿ. ಹಲ್ಲೆಲೂಯಾ. ಈ ಹೊಸ ವರ್ಷದಲ್ಲಿ ಇದುವರೆಗೂ ನೀವು ಪ್ರಾರ್ಥನೆ ಮಾಡಿರುವುದಕ್ಕಿಂತಲೂ ಹೆಚ್ಚಾಗಿ ಪ್ರಾರ್ಥನೆ ಮಾಡುವಂತೆ ದೇವರು ನಿಮಗೆ ಕೃಪೆಯನ್ನು ಕೊಡಲಿ. ಇದುವರೆಗೂ ಆತನ ವಾಕ್ಯಗಳನ್ನು ನೀವು ಧ್ಯಾನ ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿ ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ದೇವರು ಸಹಾಯ ಮಾಡಲಿ. ಇದುವರೆಗೂ ಆತನು ತನ್ನ ಆತ್ಮನಿಂದ ನಿಮ್ಮನ್ನು ತುಂಬಿಸಿ ನಡೆಸಿದ್ದಕ್ಕಿಂತಲೂ ಹೆಚ್ಚಾಗಿ ಇನ್ನೂ ತನ್ನ ಆತ್ಮನಿಂದ ನಿಮ್ಮನ್ನು ತುಂಬಿಸಿ ಪರಿಶುದ್ಧಾತ್ಮರಲ್ಲಿ ನಿಮ್ಮನ್ನು ದೇವರ ವರ್ಷದಲ್ಲಿ ನಡೆಸಲಿ. ಇದುವರೆಗೂ ನೀವು ಅನುಸರಿಸುತ್ತಾ ಬಂದಂಥ ಪರಿಶುದ್ಧತೆಯನ್ನು ಇನ್ನೂ ಹೆಚ್ಚಾಗಿ ನೀವು ಪರಿಶುದ್ಧರಾಗಿ ಜೀವಿಸುವಂತೆ ದೇವರ ಕೃಪೆ ಕೊಟ್ಟು ಇನ್ನೂ ಹೆಚ್ಚಾಗಿ ನೀತಿಯನ್ನು ಅನುಸರಿಸುವಂತೆ ಇನ್ನೂ ದೇವರ ಚಿತ್ತವನ್ನು ಮಾಡುವ ಹಾಗೆ ದೇವರಿಗೆ ಪ್ರಿಯರಾಗಿ ನಡೆಯುವ ಹಾಗೆ ದೇವರು ನಿಮಗೆ ಸಹಾಯವನ್ನು ಮಾಡಲಿ. ಇದುವರೆಗೂ ನೀವು ಕರ್ತನನ್ನು ಪ್ರೀತಿಸುವುದಕ್ಕಿಂತಲೂ ಇನ್ನೂ ಹೆಚ್ಚಾಗಿ ಆತನನ್ನು ಪ್ರೀತಿಸುವಂತೆ ಆತನ ಕೃಪೆ ದಯೆಯಲ್ಲಿ ನಡೆಯುವ ಹಾಗೆ ದೇವರು ನಿಮಗೆ ಈ ವರ್ಷದಲ್ಲಿ ಅನುಗ್ರಹಿಸಲಿ. ಈ ವರ್ಷದಲ್ಲಿ ಎಲ್ಲ ಸೈತಾನನ ಕ್ರಿಯೆಗಳು, ಅಂಧಕಾರದ ದೊರೆತನಗಳು, ದುಷ್ಟ ಶಕ್ತಿಗಳ ಕ್ರಿಯೆಗಳು, ಮಾಟ ಮಂತ್ರಗಳು, ಕೆಟ್ಟ ಮನುಷ್ಯರು ಇವರೆಲ್ಲರ ಕಾರ್ಯಗಳಿಗೆ ನಿಮ್ಮನ್ನು ಬಿಡಿಸಿ ದೇವರು ಕಾದು ನಿಮ್ಮನ್ನು ನಡೆಸಲಿ. ನಿಮಗೆ ಬೇಕಾಗಿರುವಂಥ ಆರೋಗ್ಯವನ್ನು ಕೊಟ್ಟು, ನಿಮಗೆ ಬೇಕಾಗಿರುವ ಕೆಲಸವನ್ನು ಕೊಟ್ಟು, ನಿಮಗೆ ಬೇಕಾಗಿರುವ ಆದಾಯವನ್ನು ಕೊಟ್ಟು, ಸಮಾಧಾನವನ್ನು ಕೊಟ್ಟು, ಸಂತೋಷವನ್ನು ಕೊಟ್ಟು, ಆನಂದವನ್ನು ಕೊಟ್ಟು, ಎಲ್ಲ ಕೇಳಿಗೂ ನಿಮ್ಮನ್ನು ಬಿಡಿಸಿ ಈ ವರ್ಷವೆಲ್ಲ ಕರ್ತನು ನಿಮಗೆ ಪಕ್ಕಬಲವಾಗಿದ್ದು, ನಿಮಗೆ ಸಮೀಪವಾಗಿದ್ದು, ನಿಮಗೆ ಹತ್ತಿರವಾಗಿದ್ದು, ನಿಮಗೆ ಜೊತೆಯಾಗಿದ್ದು ತಾನೇ ನಿಮ್ಮನ್ನು ಈ ವರ್ಷವೆಲ್ಲ ನಡೆಸಲಿ. ಹಲ್ಲೆಲೂಯಾ. ಅವರು ಹಾಗೆ ಮಾಡ್ತಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಅವರ ನಾಮ ಮಹಿಮೆ ಪಡಲಿ. ಸಹಜವಾಗಿ ಪ್ರತಿ ಹೊಸ ವರ್ಷ ಬರುವಾಗ ಜನಗಳೇನು ಮಾಡ್ತಾರೆ, ಒಬ್ರಿಗೊಬ್ಬರಿಗೆ ಹೊಸ ವರ್ಷದ ಶುಭಾಕಾಂಕ್ಷೆಗಳನ್ನು ಹೇಳ್ಕೊಳ್ತಾರೆ. ಆದರೆ ವರ್ಷ ಹೊಸ ವರ್ಷ ಬರುವಂಥ ಸಮಯದಲ್ಲಿ ಜನಗಳು ಎಷ್ಟೇ ಹೊಸ ವರ್ಷದ ಶುಭಾಶಯಗಳನ್ನು ಒಬ್ಬರು ಇನ್ನೊಬ್ಬರಿಗೆ ಹೇಳ್ಕೊಳ್ತಾ ಬರ್ತಾ ಇದ್ರೂ ಕೂಡ ಲೋಕದಲ್ಲಿ ಯಾವ ಶುಭವನ್ನು ನಾವು ಕಾಣ್ತಾ ಇಲ್ಲ. ಹೊಸ ವರ್ಷ ಬಂದಿದ್ದ ಒಡನೆ ಪ್ರತಿಯೊಬ್ಬರು ಒಬ್ರಿಗೊಬ್ಬರು ನಿಮಗೆ ಈ ವರ್ಷ ಶುಭವಾಗಿರಲಿ ಅಂತ ಹೇಳಿ ಶುಭಾಕಾಂಕ್ಷೆಗಳನ್ನು ಹೇಳ್ತಾರೆ. ಆದರೆ ಮನುಷ್ಯರು ಎಷ್ಟೇ ಶುಭಾಕಾಂಕ್ಷೆಗಳನ್ನು ಹೇಳ್ತಾ ಇದ್ರು ಮನುಷ್ಯನ ಜೀವಿತದಲ್ಲಿ ಈ ಲೋಕದಲ್ಲಿ ನಾವು ಶುಭವನ್ನು ಕಾಣ್ತಾ ಇಲ್ಲ. ಈ ಲೋಕ ಎಲ್ಲ ಅಶುಭದಿಂದ ಕೂಡಿದೆ. ಒಂದು ಕಡೆ ಲೋಕದಲ್ಲಿ ಯುದ್ಧಗಳು ನಡೀತಾ ಇದೆ. ರಷ್ಯಾ ಮತ್ತು ಯುಕ್ರೇನ್ ಮಧ್ಯದಲ್ಲಿ ಬಹಳ ವರ್ಷಗಳಿಂದ ಯುದ್ಧಗಳು ನಡೀತಾನೆ ಇದೆ. ಮತ್ತು ಇಸ್ರೇಲು, ಹಮಾಸು, ಹೆಜ್ಬುಲ್ಲಾ, ಹೌತಿಗಳು, ಸಿರಿಯಾದಲ್ಲಿರುವಂತಹ ಬಂಡುಕೋರರು, ಈ ರೀತಿ ಇಸ್ರೇಲ್ ಸುತ್ತಮುತ್ತಲ ಪ್ರಾಂತ್ಯಗಳಲ್ಲಿ ಯುದ್ಧಗಳು ನಡೀತಾನೆ ಇದೆ. ಇನ್ನೊಂದು ಕಡೆ ಇರಾನ್ ಮತ್ತು ಇಸ್ರೇಲ್ಗೆ ಯಾವಾಗ ದೊಡ್ಡ ಮಟ್ಟದ ಯುದ್ಧ ಆಗಿಬಿಡುತ್ತೋ ಅನ್ನೋಂಥ ಒಂದು ಆತಂಕದಲ್ಲಿ ಜಗತ್ತು ಇರುವಂಥದ್ದನ್ನು ನಾವು ಕಾಣ್ತೇವೆ. ಇದು ಮಾತ್ರ ಅಲ್ಲದೆ ಬೇರೆ ಬೇರೆ ದೇಶಗಳು ಯುದ್ಧವನ್ನು ಮಾಡುವುದಕ್ಕಾಗಿ ಅವರ ಅವಕಾಶವನ್ನು ಕಾಯ್ತಾ ಇದ್ದಾರೆ. ಚೈನಾ ತೈವಾನ್ ಮೇಲೆ ದಾಳಿ ಮಾಡಿ ತೈವಾನನ್ನು ವಶಪಡಿಸ್ಕೊಳ್ಬೇಕಂತ ಕಾಯ್ತಾ ಇದೆ. ಅದೇ ರೀತಿ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಅಮೆರಿಕಾಗೆ ಯಾವತ್ತು ನಾನು ಬಾಂಬ್ ಬಿಡ್ತೇನೋ ಅಂತ ಕಾಯ್ತಾ ಇದ್ದಾನೆ. ದಕ್ಷಿಣ ಕೊರಿಯಾ, ಜಪಾನು ಇವರನ್ನೆಲ್ಲ ನಾನು ಯಾವತ್ತು ವಶಪಡಿಸ್ಕೊಳ್ತೇನೋ ಅಂತ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಾಯ್ತಾ ಇದ್ದಾನೆ. ಇದೇ ಥರ ಜಗತ್ತಿನಾದ್ಯಂತ ಹಲವು ದೇಶಗಳು ತಮಗೆ ವಿರೋಧ ಇರುವಂಥ ಬೇರೆ ಯಾವುದೋ ದೇಶದ ಮೇಲೆ ದಾಳಿ ಮಾಡಬೇಕು, ಅವರನ್ನು ಸೋಲಿಸಬೇಕು ಅಂತ ಅವಕಾಶವನ್ನು ಅವರು ಕಾಯ್ತಾ ಕುಳಿತಿದ್ದಾರೆ. ಈ ರೀತಿ ಯುದ್ಧಗಳಾಗಬಹುದು ಅನ್ನುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಇನ್ನೊಂದು ಕಡೆ ಭೂಲೋಕದಾದ್ಯಂತ ಅಲ್ಲಲ್ಲಿ ದೇಶಗಳ ಸರ್ಕಾರಗಳು ತಳ್ಳಲ್ಪಡ್ತಾ ಇರುವಂಥದ್ದನ್ನು ನಾವು ಕಾಣಬಹುದು. ಸ್ವಲ್ಪ ವರ್ಷಗಳ ಮುಂದೆ ಶ್ರೀಲಂಕಾದಲ್ಲಿ ದೊಡ್ಡ ದೊಂಬಿ ಆಗಿ ಆ ಶ್ರೀಲಂಕಾದ ಅಧಿಪತಿ ದೇಶವನ್ನು ಬಿಟ್ಟು ಓಡಿ ಹೋಗಬೇಕಾದ ಪರಿಸ್ಥಿತಿ ಬಂತು. ಸಮೀಪ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಅದೇ ರೀತಿ ಆಯಿತು. ಅಲ್ಲಿ ದೊಡ್ಡ ದೊಂಬಿ ಆಗಿ ಅಲ್ಲಿರುವಂಥ ಒಂದು ಪ್ರಧಾನಿ ನಮ್ಮ ಭಾರತ ದೇಶಕ್ಕೆ ಶೇಖ್ ಹಸೀನಾ ಅವರು ಓಡಿ ಬಂದು ನಮ್ಮ ದೇಶದಲ್ಲಿ ಆಶ್ರಯ ಪಡೆದಿದ್ದಾರೆ. ಅಲ್ಲಿ ಬೇರೆ ಸರ್ಕಾರ ಬಂದಿದೆ. ಅದೇ ರೀತಿಯಾಗಿ ಅಫ್ಘಾನಿಸ್ತಾನ ದೇಶದಲ್ಲಿ ಕೆಲ ಕಾಲಗಳ ಹಿಂದೆ ಅಮೆರಿಕ ಅವ್ರನ್ನ ಬಿಟ್ಟು ಓಡಿ ಹೋಗಿ ಅಲ್ಲಿದ್ದಂಥ ಅಮೆರಿಕ ದೇಶದ ಸರ್ಕಾರ ಕೆಡವಲ್ಪಟ್ಟು ಅಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದು ಅವರು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಮಯನ್ಮಾರ್ನಲ್ಲಿ ಸರ್ಕಾರ ಇತ್ತು. ಅಲ್ಲಿ ಸರ್ಕಾರವನ್ನು ಬಿಡಿಸಿ ಸೇನೆ ಅಧಿಕಾರವನ್ನು ತಗೊಂಡು ಅಲ್ಲಿ ಸೇನೆ ಹಲವು ವರ್ಷಗಳಿಂದ ಆಳ್ವಿಕೆ ಮಾಡ್ತಾ ಬರ್ತಾ ಇದೆ. ಮೊನ್ನೆ ಸಿರಿಯಾದಲ್ಲಿ ಇದೇ ರೀತಿ ಆಯಿತು. ಸುಮಾರು 20 ವರ್ಷದಿಂದ ಸಿರಿಯಾ ದೇಶವನ್ನು ಆಳ್ವಿಕೆ ಮಾಡ್ತಾ ಬರ್ತಾ ಇದ್ದಂಥ ಸರ್ವಾಧಿಕಾರಿ ಆತನಿಗೆ ವಿರುದ್ಧವಾಗಿ ಅಲ್ಲಿರುವಂಥ ಬಂಡುಕೋರರು ಎದ್ದು ದೇಶವನ್ನು ಸ್ವಾಧೀನಪಡಿಸಿಕೊಂಡು ಈತ ದೇಶ ಬಿಟ್ಟು ರಷ್ಯಾಗೆ ಓಡಿ ಹೋಗಿದ್ದಾನೆ. ಈಗ ಆ ಬಂಡುಕೋರರು ಸಿರಿಯಾ ದೇಶವನ್ನು ಅವರು ವಶ ಮಾಡಿಕೊಂಡು ಅವರು ಆಳ್ವಿಕೆ ಮಾಡ್ತಾ ಇದ್ದಾರೆ. ಆಗ ಜಗತ್ತಿನಾದ್ಯಂತ ಏನಾಗ್ತಾ ಇದೆ ಅಂತಂದರೆ ಸರ್ಕಾರಗಳು ಕೆಡವಲ್ಪಡ್ತಾ ಇದೆ. ರಾಜಕೀಯವಾಗಿ ಸ್ಥಿರತೆ ಇಲ್ಲದಿರುವಂಥದ್ದನ್ನು ನಾವು ನೋಡುವುದಕ್ಕೆ ಸಾಧ್ಯ. ಅಲ್ಲಲ್ಲಿ ದೊಂಬಿಗಳು, ಕಲಹಗಳು ಉಂಟಾಗ್ತಾ ಇರುವಂಥದ್ದನ್ನು ಭೂಲೋಕದಾದ್ಯಂತ ನಾವು ನೋಡುವುದಕ್ಕೆ ನಮಗೆ ಸಾಧ್ಯ. ಮತ್ತೊಂದು ಕಡೆ ಭೂಲೋಕ ಎಲ್ಲಿ ಒಂದು ದೊಡ್ಡ
ರೋಗ ಬಂದು ಜನಗಳನ್ನ ಬಲಿ ಪಡೆಯುತ್ತೋ ಅನ್ನುವಂಥ ಆತಂಕದಲ್ಲಿ ಭೂಲೋಕ ಬರುತ್ತಾ ಇದೆ. ಸಮೀಪದಲ್ಲಿ ನಮಗೆ ಕೊರೋನಾ ಬಂದು ಬಾಧಿಸಿ ಎಲ್ಲ ಹೊರಟು ಆಯಿತು. ಆದರೂ ಕೂಡ ಕೊರೋನಾ ಬಂದು ಹೋದಾಗ್ಲಿಂದ ಜಗತ್ತಿಗಿರುವಂಥ ಒಂದು ಆತಂಕ ಏನಂತಂದರೆ, ಕೊರೋನಾ ಏನೋ ಬಂತು, ಅದೇನು ಬಾಧೆ ಮಾಡ್ತೋ ಹೋಯ್ತು. ಆದರೆ ಕೊರೋನಾಗಿಂತ ದೊಡ್ಡ ಮಟ್ಟಿಗಿನ ಒಂದು ವೇಳೆ ಒಂದು ರೋಗ ಬಂದು ಭೂಲೋಕವನ್ನು ಹಿಡಿದರೆ ನಮ್ಮ ಪರಿಸ್ಥಿತಿ ಏನು ಅನ್ನುವಂಥ ಒಂದು ದೊಡ್ಡ ಆತಂಕದಲ್ಲಿ ಜಗತ್ತಿದೆ. ಕೊರೋನಾ ಬಂದಾಗ ಸಹಜವಾಗಿ ಎಷ್ಟು ಜನ ಸಾಯ್ತಾ ಇದ್ರು ಕೊರೋನಾದಿಂದ? ಕೊರೋನಾ ಬಂದಾಗ 100ರಲ್ಲಿ 2 ಸಾಯ್ತಾ ಇದ್ರು. ಆಗ ಕೊರೋನಾದ ಮರಣ ಪ್ರಮಾಣ 2%, ಅಂದರೆ 100ಕ್ಕೆ 2 ಸತ್ತೋಗ್ತಾ ಇದ್ರು ಕೊರೋನಾ ಬಂದರೆ. ಇನ್ನು 98 ಜನಗಳು ಅವ್ರು ಉಳ್ಕೊಳ್ತಾ ಇದ್ರು. ಆದರೆ ಜಗತ್ತಿಗಿರುವಂಥ ಆತಂಕ ಏನಂತಂದರೆ, ನಾಳೆ ಯಾವುದೋ ಒಂದು ರೋಗ ಬಂದು ಅದು ಕೊರೋನಾ ರೀತಿಯ ಜಗತ್ತನ್ನೆಲ್ಲ ಹರಡ್ಕೊಂಡು 100ರಲ್ಲಿ 10 ಜನ ಸತ್ತೋಗೋದರ ಪರಿಸ್ಥಿತಿ ಬಂದರೆ, 100ರಲ್ಲಿ 20 ಜನ ಸತ್ತೋಗೋ ಪರಿಸ್ಥಿತಿ ಬಂದರೆ, 100ರಲ್ಲಿ 50 ಜನ ಸತ್ತೋಗೋ ಪರಿಸ್ಥಿತಿ ಬಂದರೆ ಆಗ ಏನಾಗ್ಬೋದು? ನೀವು ಪ್ರತಿ ದಿವಸ ಸುದ್ದಿ ನೋಡ್ತಾ ಇದ್ರೆ ಆಗಾಗ ಸುದ್ದಿಗಳಲ್ಲಿ ಅಲ್ಲೊಂದು ವೈರಸ್ ಇಲ್ಲೊಂದು ವೈರಸ್ ಅಂತ ಬರ್ತಾನೆ ಇರುತ್ತೆ. ಕೊರೋನಾ ಬಂದು ಹೋದಾಗ್ಲಿಂದ ಎಲ್ಲೋ ಒಂದು ಯಾವುದೋ ಹೊಸ ವೈರಸ್ ಕಾಣ್ತೋ ಅಂತಂತಂದ್ರೆ ಆ ಸುದ್ದಿ ಏನಾಗುತ್ತೆ ಅಂತಂದ್ರೆ, ಎಲ್ಲಿ ಇದು ಕೊರೋನಾ ಥರ ಹರಡ್ಬಿಡುತ್ತೋ ಅನ್ನೋ ಆತಂಕದಲ್ಲೇ ಜಗತ್ತಿದೆ. ಇನ್ನೊಂದು ಕಡೆ ಎಲ್ಲ ಕಡೆಗಳಲ್ಲಿ ಬೆಲೆ ಏರಿಕೆ, ತರಕಾರಿಗಳ ಬೆಲೆ ಜಾಸ್ತಿ, ಹಣ್ಣುಗಳ ಬೆಲೆ ಜಾಸ್ತಿ, ನಾವು ಏನೇ ಒಂದು ರೇಷನ್ ತೊಗೊಳ್ತೀವಿ ಅಂದರೆ ಜಾಸ್ತಿ, ಒಂದು ಬಟ್ಟೆ ತೊಗೊಳ್ತೀವಿ ಅಂದರೆ ಜಾಸ್ತಿ, ಯಾವುದೇ ವಸ್ತು ತೊಗೊಳಕ್ಕೆ ಹೋಗಿ ಎಲ್ಲಾದರೂ ಬೆಲೆ ಜಾಸ್ತಿ. ನಮ್ಮ ಸಂಪಾದನೆ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ. ನಮಗೆ ಬರೋಂಥ ಸಂಬಳಗಳೆಲ್ಲ ಇರೋಷ್ಟೇ ಇರುತ್ತೆ, ಆದರೆ ಬೆಲೆ ಎಲ್ಲ ಕಡೆನೂ ಜಾಸ್ತಿ ಆಗ್ತಾ ಇರುತ್ತೆ. ಈ ಜಾಸ್ತಿ ಆಗ್ತಾ ಇರೋ ದುಡ್ಡು ಯಾರಿಗೆ ಹೋಗ್ತಾ ಇದೆ ಅಂದರೆ ಅರ್ಥ ಆಗ್ತಾ ಇಲ್ಲ. ಆಗ ಅದು ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಪರಿಸ್ಥಿತಿ ಈ ಥರನೇ ಇದೆ. ಜಗತ್ತಿನಾದ್ಯಂತ ನೀವೆಲ್ಲೇ ಹೋದರೂ ಕೂಡ ಬೆಲೆ ಏರಿಕೆ ಜಾಸ್ತಿ ವಿಪರೀತವಾಗಿದೆ. ಜನಗಳು ಆ ಬೆಲೆ ಏರಿಕೆಯಿಂದ ಅಗತ್ಯವಿರುವಂಥ ವಸ್ತುಗಳನ್ನು ತೆಗೆದುಕೊಳ್ಳೋಕ್ಕಾಗದೆ ಕಷ್ಟಪಡುವಂಥ ಪರಿಸ್ಥಿತಿಯಲ್ಲಿ ಭೂಲೋಕ ಇದೆ. ಅದರಲ್ಲಂತೂ ಬಡವರು, ಕಡು ಬಡವರು, ಮಧ್ಯಮ ವರ್ಗದವರು ತುಂಬ ಕಷ್ಟಪಡಬೇಕಾಗಿರುವಂಥ ಪರಿಸ್ಥಿತಿ ಭೂಲೋಕದಲ್ಲಿ ಇದೆ. ಇನ್ನೊಂದು ಕಡೆ ನಿರುದ್ಯೋಗ ಸಮಸ್ಯೆ. ಭೂಲೋಕದಾದ್ಯಂತ ಅನೇಕ ದೇಶಗಳಲ್ಲಿ ಜನಗಳಿಗೆ ಕೆಲಸ ಇಲ್ಲ. ಕಾಲೇಜ್ ಓದಿ ಮುಗಿಸಿರುವಂಥ ವಿದ್ಯಾರ್ಥಿಗಳಿಗೆ ಅವ್ರು ಓದಿರುವುದಕ್ಕೆ ತಕ್ಕಂತೆ ಕೆಲಸ ಸಮಾಜದಲ್ಲಿ ಸಿಗ್ತಾ ಇಲ್ಲ. ಒಂದು ಕಡೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಕೆಲಸದಲ್ಲಿ ಇರೋವಂಥವ್ರನ್ನೇ ಕೆಲಸದಿಂದ ತೆಗೆದಾಕ್ತಾ ಇದ್ದಾರೆ. ಹೊಸದಾಗಿ ತಗೊಳ್ಳೋದಲ್ಲ, ಈಗಾಗಲೇ 16 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿರೋವಂಥವ್ರನ್ನೇ ಇನ್ಮೇಲೆ ನೀವು ಮಾಡೋ ಕೆಲಸ AI ಮಾಡ್ಕೊಳ್ಳುತ್ತೆ, ನೀವು ಮನೆಗೆ ಹೋಗಿ ಅಂತ ಕಳಿಸ್ತಾ ಇದ್ದಾರೆ. ಇನ್ನು ಹೊಸಬ್ರನ್ನ ಎಲ್ಲಿಂದ ತಗೊಳ್ಳೋದು ಕೆಲಸಕ್ಕೆ? ಮತ್ತು ಇನ್ನೊಂದು ಕಡೆ ಅನೇಕ ಕಂಪನಿಗಳು ನಷ್ಟದಲ್ಲಿದೆ. ಅನೇಕ ಕಂಪನಿಗಳು ಲಾಭ ಕಡಿಮೆ ಮಾಡ್ತಾ ಇದೆ. ಅದರಿಂದ ಅವರು ಲಾಭ ಜಾಸ್ತಿ ಆಗಬೇಕು, ನಷ್ಟದಿಂದ ಅವರು ಹೊರಬರಬೇಕಂತ ಹೇಳಿ, ಖರ್ಚನ್ನು ಕಡಿಮೆ ಮಾಡಬೇಕಂತ ಹೇಳಿ ಅವರು ಅನೇಕ ಕೆಲಸದವ್ರನ್ನ ಏನು ಮಾಡ್ತಾ ಇದ್ದಾರೆ, ತೆಗೆದಾಕ್ತಾ ಇದ್ದಾರೆ. 10 ಜನ ಕೆಲಸ ಮಾಡ್ತಾ ಇದ್ರೆ 10 ಜನ ನಮಗೆ ಬೇಕಾಗಿಲ್ಲ, 6 ಜನ ಮನೆಗೆ ಹೋಗಿ 4 ಜನ ನೀವೇ 10 ಜನ ಮಾಡೋ ಕೆಲಸ ಮಾಡ್ಕೊಳ್ಬೇಕು ಅಂತ ಕಂಪನಿಗಳಲ್ಲಿ ಕೆಲಸದವ್ರ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಆಗ ಜಗತ್ತಿನಾದ್ಯಂತ ಕೆಲಸಗಳಿಲ್ಲ, ಇರುವಂಥ ಕೆಲಸಗಳು ಕೂಡ ಹೋಗ್ತಾ ಇದೆ. ಜನಗಳಿಗೆ ಸಂಪಾದನೆ ಇಲ್ಲ, ಬೆಲೆ ಮಾತ್ರ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ, ಆದರೆ ಕೆಲಸಗಳು ಮಾತ್ರ ಕಡಿಮೆ ಆಗ್ತಾ ಇದೆ, ಸಂಬಳಗಳು ಕೂಡ ಕಡಿಮೆ ಆಗ್ತಾ ಇದೆ. ಕೆಲವರು ಕೆಲಸ ಸಿಗದಿರ ಕಷ್ಟಪಡುವಂಥ ಪರಿಸ್ಥಿತಿಗಳಲ್ಲಿ ಜನಗಳಿರುವಂಥದ್ದನ್ನು ನಾವು ನೋಡ್ಬೋದು. ಜಗತ್ತಿನಾದ್ಯಂತ ಈ ಪರಿಸ್ಥಿತಿಗಿದೆ. ಇನ್ನೂ ಹಲವು ಕಡೆ ಬರ, ಮಳೆ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ, ದೇಶದಲ್ಲಿ ಆಹಾರ ಇಲ್ಲ. ಕಳೆದ 2024 ಸೆಪ್ಟೆಂಬರಲ್ಲಿ ಏನಾಗಿದೆ ಅಂತ ಸುದ್ದಿ ನೀವು ಕೇಳಿದರೆಲ್ಲೋ ನನಗೆ ಗೊತ್ತಿಲ್ಲ. ಜಿಂಬಾಬ್ವೆ ಕ್ರಿಕೆಟ್ ಆಡ್ತಾರೆ, ಅದರಿಂದ ನಮಗೆ ಸ್ವಲ್ಪ ಜಿಂಬಾಬ್ವೆ ಅಂತ ಗೊತ್ತಿರುತ್ತೆ. ಆ ಜಿಂಬಾಬ್ವೆ ದೇಶದಲ್ಲಿ ಬರದಿಂದಾಗಿ ಆಹಾರ ಬೆಳೆಯೋದಕ್ಕಾಗದಿರ, ಆಹಾರ ಇಲ್ದಿರ, ಅವ್ರು ಬೇರೆ ದೇಶಗಳಿಂದ ಆಹಾರ ತರಿಸ್ಕೊಂಡು ಊಟ ಮಾಡೋದಕ್ಕೆ ಅವರಿಗೆ ದುಡ್ಡು ಇಲ್ದಿರ, ಕಾರಣ ಬಡ ದೇಶ. ಕೊನೆಗೆ ಏನು ಮಾಡಿದ್ದಾರೆ ಅಂತಂದರೆ 200 ಆಫ್ರಿಕಾ ಆನೆಗಳನ್ನು ಕೊಂದು ಆ ಆನೆಗಳ ಮಾಂಸವನ್ನು ಅಡುಗೆ ಮಾಡಿ ಜನಗಳಿಗೆ ಇಡಬೇಕಂತ ಸರ್ಕಾರ ಅವರು ಆಜ್ಞೆ ಹೊರಡಿಸಿದ್ದಾರೆ. ಊಟ ಇಲ್ಲ ಅಂತ ದೇಶದ ಜನಗಳಿಗೆ 200 ಆನೆಗಳನ್ನು ಕೊಲ್ಲೋದಕ್ಕೆ ಅವರು ಅಪ್ಪಣೆ ಕೊಟ್ಟಿದ್ದಾರೆ. ಆಗ ಯೋಚನೆ ಮಾಡಿ, ಆನೆಯನ್ನು ಕೊಂದು ಅದರ ಮಾಂಸವನ್ನು ತಿನ್ನಬೇಕಾದ ಪರಿಸ್ಥಿತಿ ಆ ದೇಶದ ನಿವಾಸಿಗಳಿಗೆ. ಅದೇ ಥರ ಜಿಂಬಾಬ್ವೆ ಸುತ್ತಮುತ್ತ ಬೇರೆ ದೇಶಗಳಿದೆ. ಆ ಏರಿಯಾದಲ್ಲೆಲ್ಲ ಬರಗಾಲ, ಮಳೆ ಇಲ್ಲ, ಆಹಾರ ಇಲ್ಲ, ದೇಶದಲ್ಲಿ ಬಡತನ, ಬೇರೆ ದೇಶಗಳಿಂದ ಕಾಸು ಕೊಟ್ಟು ಆಹಾರ ತರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದರಿಂದಾಗಿ ಅಲ್ಲಿರುವಂಥ ಆನೆಗಳು, ಜೀಬರ್ಗಳು, ಬೇರೆ ಬೇರೆ ಕಾಡು ಪ್ರಾಣಿಗಳನ್ನು ಕೊಂದು ಅದರ ಮಾಂಸವನ್ನು ತಿನ್ನಬೇಕಂತ ಸರ್ಕಾರನೇ ಅವಕಾಶ ಕೊಟ್ಟಿದೆ. ಇಲ್ಲಾಂದರೆ ಜನಗಳು ಸತ್ತೋಗ್ತಾರೆ ಅಂತ. ಹೋಗ್ಲಿ, ಆ ಪ್ರಾಣಿಗಳಾದ್ರೂ ಬದುಕ್ತಾ ಇದಾವೆ, ಆ ಪ್ರಾಣಿಗಳು ಕೂಡ ಬದುಕ್ತಾ ಇಲ್ಲ, ಅವುಗಳು ಸತ್ತೋಗ್ತಾ ಇದ್ದಾವೆ. ಕಾರಣ ಅವುಗಳಿಗೂ ನೀರಿಲ್ಲ, ತಿನ್ನೋದಕ್ಕೆ ಊಟ ಇಲ್ಲ. ಆಗ ಅಂತ ಬರಗಾಲದಲ್ಲಿ ನಾನು ನೀವು ವಾಸ ಮಾಡ್ತಾರಂತ ಈ ಕಾಲದಲ್ಲಿ ಜನಗಳಿದ್ದಾರೆ. ನಾನು ನೀವು ಒಂದು ವೇಳೆ ಸ್ವಲ್ಪ ಬೆಲೆ ಜಾಸ್ತಿ ಆದರೂ ಕಾಸು ಕೊಟ್ಬಿಟ್ಟು ಊಟ ಮಾಡ್ತಾ ಇರ್ಬೋದು, ಆದರೆ ಎಲ್ಲ ಕಡೆ ಅದೇ ಪರಿಸ್ಥಿತಿ ಇಲ್ಲ. ಮತ್ತು ಇನ್ನೂ ಹಲವು ಕಡೆ
ಪ್ರವಾಹ, ಮಳೆ ಬಂದು ವಿಪರೀತವಾದ ಪ್ರವಾಹ ಆಗಿ ಗುಡ್ಡ ಕುಸಿತಗಳಾಗಿ ಹಳ್ಳಿಗಳು ಕೊಚ್ಕೊಂಡು ಹೋಗಿ, ಊರುಗಳು ಕೊಚ್ಕೊಂಡು ಹೋಗಿ, ಜನಗಳು ಕೊಚ್ಕೊಂಡು ಹೋಗಿ, ಎಲ್ಲ ನಷ್ಟ ಆಗಿ ದೊಡ್ಡ ದೊಡ್ಡ ವಿಪತ್ತುಗಳು ಪ್ರವಾಹಗಳಿಂದ ಸಂಭವಿಸ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು. ಕಳೆದ ವರ್ಷ ನಮ್ಮಲ್ಲೇ ಆಯಿತು. ಕೇರಳದಲ್ಲಿ ವಯನಾಡಲ್ಲಿ ದೊಡ್ಡ ಭೂಕುಸಿತ ಆಗಿ ಎಷ್ಟೋ ಜನ ಅದರಲ್ಲಿ ಮರಣ ಹೊಂದಿದ್ರು. ದೇಶದಾದ್ಯಂತ ಎಷ್ಟೋ ಕಡೆ ದೊಡ್ಡ ಮಟ್ಟದಲ್ಲಿ ಅಲ್ಲಲ್ಲಿ ಮಳೆ ಸುರಿದು ದೊಡ್ಡ ಅನಾಹುತಗಳಾಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಇದು ಜಗತ್ತಿನಾದ್ಯಂತ ಅಲ್ಲಲ್ಲಿ ಇಂಥ ಅನಾಹುತಗಳು ಆಗ್ತಾನೆ ಇದೆ. ಮತ್ತು ಇನ್ನೂ ನಾವು ಪರಿಸ್ಥಿತಿ ನೋಡಿದ್ರೆ ಜಗತ್ತಿನಲ್ಲಿ ಬಿಸಿಲು ವಿಪರೀತ ಜಾಸ್ತಿ ಆಗ್ತಾ ಇದೆ. ಪ್ರತಿ ಸರಿ ಬಿಸಿಲುಗಾಲ ಬರುವಾಗ ಹಿಂದಿನ ಕಾಲಕ್ಕಿಂತಲೂ ಈ ಸಲ ಬರುವಂಥ ಬಿಸಿಲು ಒಂದು ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಆಗ ಬಿಸಿಲು ವಿಪರೀತವಾಗಿ ಕಾಡ್ತಾ ಇದೆ, ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ. ನಮ್ಮ ಭಾರತ ದೇಶದಲ್ಲೂ ಕೂಡ ನಾವು ಕಳೆದ ವರ್ಷಗಳಲ್ಲಿ ಬಿಸಿಲಿನ ತಾಪ ವಿಪರೀತವಾಗಿ ಕಷ್ಟಪಟ್ಟಿರುವಂಥದ್ದನ್ನು ನಾವು ನೋಡಿರ್ತೇವೆ. ಮತ್ತು ಇನ್ನೊಂದು ಕಡೆ ಹವಾಮಾನ ಬದಲಾವಣೆ. ಜಗತ್ತಿನಾದ್ಯಂತ ಈ ಒಂದು ಪ್ರಾಕೃತಿಕ ಹವಾಮಾನ ಪದ್ಧತಿ ಏನಿದೆ ಅದು ಬದಲಾಗ್ತಾ ಇದೆ. ಮಳೆ ಬರಬೇಕಾದ್ರೆ ಟೈಮಲ್ಲಿ ಸರಿಯಾಗಿ ಮಳೆ ಬರಲ್ಲ, ಆಮೇಲೆ ಲೇಟಾಗಿ ಮಳೆ ಬರುತ್ತೆ, ಮಳೆ ಬಂದರೆ ವಿಪರೀತ ಮಳೆ ಬರುತ್ತೆ, ಬಿಸಿಲು ಬಂದಾಗ ತುಂಬ ಬಿಸಿಲು ಬರುತ್ತೆ. ಈ ರೀತಿ ಹವಾಮಾನದಲ್ಲಿ ಏನಾಗ್ತಾ ಇದೆ, ವೈಪರೀತ್ಯ ಆಗ್ತಾ ಇದೆ. ಇದರಿಂದಾಗಿ ಜಗತ್ತಿನಾದ್ಯಂತ ದೇಶಗಳು ಆತಂಕದಲ್ಲಿದ್ದಾರೆ. ಹವಾಮಾನ ಬದಲಾವಣೆ ಸಮಸ್ಯೆಯನ್ನು ಹೇಗಾದರೂ ತಡಿಬೇಕು ಅಂತ. ಏನಕ್ಕೆ ಈ ಒಂದು ಹವಾಮಾನ ಬದಲಾವಣೆಯ ಸಮಸ್ಯೆಯಿಂದ ಬಹಳಷ್ಟು ಸಮಸ್ಯೆ ಆಗುತ್ತೆ. ಅದನ್ನ ತಡಿಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನ ತಡಿಬೇಕನ್ನೋದಕ್ಕೋಸ್ಕರನೇ ಎಲೆಕ್ಟ್ರಾನಿಕ್ ಗಾಡಿಗಳನ್ನ ಇವಾಗ ತುಂಬಾ ಗೌರ್ಮೆಂಟ್ಗಳು ಎಲ್ಲಾ ದೇಶಗಳು ತುಂಬಾ ಪುಷ್ ಮಾಡ್ತಾ ಇರೋದು ಅದಕ್ಕೋಸ್ಕರನೇ. ನಮ್ಮ ದೇಶದಲ್ಲೂ ನೀವು ಕಾರು, ಸ್ಕೂಟ್ರು ಎಲ್ಲ ಎಲೆಕ್ಟ್ರಾನಿಕ್ ಅಂತ ಬರ್ತಾ ಇದೆ, ಎಲೆಕ್ಟ್ರಿಕ್ ಗಾಡಿಗಳು ಅಂತ. ಏನಕ್ಕೆ ಸರ್ಕಾರ ಅದನ್ನ ಪುಷ್ ಮಾಡ್ತಾ ಇದೆ ಅಂತಂದ್ರೆ, ಈ ಪೆಟ್ರೋಲ್ ಡೀಸೆಲ್ ಹಾಕಿ ಓಡಿಸುವಂತ ಗಾಡಿಗಳಿಂದ ಹೊಗೆ ಬರುತ್ತೆ. ಆ ಹೊಗೆ ವಾತಾವರಣದಲ್ಲಿ ಸೇರ್ಕೊಳ್ಳುತ್ತೆ, ಮತ್ತೆ ತುಂಬಾ ಬಿಸಿ ಆಗುತ್ತೆ ಇಂಜಿನ್. ಆ ಬಿಸಿ ಹೊಗೆ ಎಲ್ಲ ಸೇರ್ಕೊಂಡು ವಾಯುಮಾಲಿನ್ಯ ಆಗ್ತಾ ಇದೆ, ವಾತಾವರಣ ಬಿಸಿ ಆಗ್ತಾ ಇದೆ. ಇದರಿಂದಾಗಿ ಹವಾಮಾನ ಬದಲಾವಣೆ ಸಮಸ್ಯೆಗಳು ಉಂಟಾಗ್ತಾ ಇದೆ. ಆದ್ರಿಂದ ಈ ಒಂದು ಪೆಟ್ರೋಲ್ ಡೀಸೆಲ್ ಈ ಒಂದು ಬಳಕೆಯನ್ನು ಕಡಿಮೆ ಮಾಡಿದ್ರೆ ವಾತಾವರಣದಲ್ಲಿ ಮಾಲಿನ್ಯ ಕಡಿಮೆ ಮಾಡ್ಬೋದು, ಮತ್ತೆ ಉಷ್ಣಾಂಶ ಕಡಿಮೆ ಮಾಡ್ಬೋದು ಅಂತ ಹೇಳಿ ಎಲೆಕ್ಟ್ರಾನಿಕ್ ಗಾಡಿಗಳು ಉಪಯೋಗಿಸ್ಬೇಕಂತ ಹೇಳಿ ಬಹಳಷ್ಟು ಅವರು ಪ್ರಯತ್ನ ಮಾಡ್ತಾ ಇರೋದನ್ನ ನೋಡ್ಬೋದು. ಮತ್ತೆ ಇದು ಮಾತ್ರ ಅಲ್ಲದೆ ಎಷ್ಟೋ ದೇಶಗಳಲ್ಲಿ ಆಂತರಿಕ ಕಲಹಗಳಿದೆ. ದೇಶಗಳಲ್ಲಿ ಜನಗಳಲ್ಲಿ ಒಬ್ರಿಗೊಬ್ರ ಮಧ್ಯದಲ್ಲಿ ಹೊಡೆದಾಟ, ಬಡಿದಾಟ, ದೊಂಬಿಗಳು, ಗಲಭೆಗಳು, ಭಾಷೆಯ ವಿಷಯದಲ್ಲಿ, ಜಾತಿಯ ವಿಷಯದಲ್ಲಿ, ಭೂಮಿಯ ವಿಷಯದಲ್ಲಿ, ನದಿಯ ವಿಷಯದಲ್ಲಿ, ಹೀಗೆ ಒಂದೊಂದು ದೇಶಗಳಲ್ಲಿ ಅಲ್ಲಿ ವಾಸ ಮಾಡುವಂತಹ ಜನಗಳ ಮಧ್ಯದಲ್ಲಿ ತರತರವಾದ ವಿಷಯಗಳಿಗೋಸ್ಕರವಾಗಿ ದೇಶಗಳಲ್ಲಿ ಕಲಹಗಳು ಉಂಟಾಗ್ತಾ ಇರುವಂಥದ್ದನ್ನು ನಾವು ಭೂಲೋಕದಾದ್ಯಂತ ನೋಡೋದಕ್ಕೆ ಸಾಧ್ಯ. ಇವುಗಳೊಟ್ಟಿಗೆ ಮನುಷ್ಯನ ಪಾಪ ವಿಪರೀತವಾಗ್ತಾ ಇದೆ. ವರ್ಷಗಳು ಕಳೀತಾ ಮನುಷ್ಯನ ಪಾಪ ಸ್ವಭಾವ ಅದು ಹೆಚ್ಚಾಗಿ ಹೋಗ್ತಾನೆ ಇದೆ. ಮನುಷ್ಯ ಅತ್ಯಂತ ದುಷ್ಟನಾಗಿನೇ ಹೋಗ್ತಾ ಇದ್ದಾನೆ. ಎಷ್ಟೇ ಕಠಿಣವಾದ ಕಾನೂನುಗಳನ್ನು ತಂದರೂ ಸಹ ಅವರ ಪಾಪದಿಂದ ಮನ ತಿರುಗ್ತಾ ಇಲ್ಲ. ಕಾನೂನುಗಳನ್ನ ಸರ್ಕಾರಗಳು ಬಹಳ ಕಠಿಣ ಮಾಡ್ತಾ ಇದ್ದಾರೆ, ಶಿಕ್ಷೆಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಹಿಂಗ್ ಮಾಡಿದ್ರು ಸಹ ಮನುಷ್ಯರು ಅವರ ದುಷ್ಟತ್ವವನ್ನು ಬಿಡ್ತಾ ಇಲ್ಲ. ಆಗ ಮನುಷ್ಯರ ಪಾಪ ಏನಾಗ್ತಾ ಇದೆ, ಅದು ತುಂಬಾ ಜಾಸ್ತಿ ಆಗ್ತಾ ಇದೆ. ಮನುಷ್ಯರು ತುಂಬಾ ದುಷ್ಟರಾಗಿ ಕೊಲೆ, ಅತ್ಯಾಚಾರ, ಭ್ರಷ್ಟಾಚಾರ, ದರೋಡೆ, ಮೋಸ, ಅನ್ಯಾಯ, ಅಕ್ರಮ, ಈ ರೀತಿ ಕೆಟ್ಟ ಸ್ವಭಾವಗಳಲ್ಲಿ ವಿಪರೀತವಾಗಿ ಮನುಷ್ಯರು ಬಿದ್ದು ಹೋಗ್ತಾ ಇದ್ದಾರೆ. ಆಗ ಪ್ರತಿ ವರ್ಷ ಬರುವಾಗ ಜನಗಳೇನ್ ಮಾಡ್ತಾರೆ, 1ನೇ ತಾರೀಕು ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಶುಭವನ್ನ ಹೇಳ್ತಾರೆ. ಆದ್ರೆ ಮನುಷ್ಯರು ಎಷ್ಟೇ ಶುಭವನ್ನ ಹೇಳ್ತಾ ಇದ್ರು ಸಹ ಮನುಷ್ಯರಿಗೆ ಭೂಲೋಕದಲ್ಲಿ ಯಾವ ಶುಭ ಕಾಣಿಸ್ತಾ ಇಲ್ಲ. ಭೂಲೋಕ ಎಲ್ಲ ಸಮಸ್ಯೆಗಳಿಂದ ತುಂಬಿದೆ. ಇಂಥ ಒಂದು ಕಾಲದಲ್ಲಿ ನಾನು ನೀವು ವಾಸ ಮಾಡ್ತಾ ಇದ್ದೀವಿ. ಆದರೆ ಇಂಥ ಒಂದು ಕಾಲದಲ್ಲಿ ನಾನು ನೀವು ಇದ್ದುಕೊಂಡು ಜೀವಿಸುವಂಥ ದೇವರನ್ನ ನೋಡಿ, ಕರ್ತನೇ ನಾನು ನಿಮ್ಮನ್ನು ಅರಿತಿದ್ದೇನೆ ಸ್ವಾಮಿ, ನಾನು ನಿಮ್ಮ ಮಗನಾಗಿದ್ದೇನೆ, ಇಂಥ ಒಂದು ಕಾಲಘಟ್ಟದಲ್ಲಿ ಇಂಥ ಒಂದು ಹೊಸ ವರ್ಷವನ್ನು ನಾನು ಪ್ರವೇಶ ಮಾಡಿದ್ದೇನೆ. ದೇವರೇ, ಈ ಒಂದು ಕಾಲಗಳ ಕುರಿತಾಗಿ ನೀವೇನು ಹೇಳ್ತೀರಾ, ಬರುವಂಥ ವರ್ಷ ಯಾವ ರೀತಿಯಾಗಿರುತ್ತೆ, ಮುಂದೆ ಏನು ನಡೆಯುತ್ತೆ, ನಾವೇನು ಮಾಡಬೇಕು, ದೇವರೇ ಈ ಕಾಲಗಳ ಕುರಿತಾಗಿ ನೀವು ನಮಗೆ ಏನು ಹೇಳ್ತೀರಾ? ಸುತ್ತಮುತ್ತಲೂ ಎಲ್ಲ ಕಡೆ ಪಾಪ, ಸುತ್ತಮುತ್ತಲೂ ದುಷ್ಟತ್ವ, ಸುತ್ತಮುತ್ತಲೂ ಅಕ್ರಮ, ಅನ್ಯಾಯ. ದೇವರೇ, ಇಂಥ ಒಂದು ಕಠಿಣವಾದ ಕಾಲಗಳಲ್ಲಿ ನಾವು ವಾಸ ಮಾಡ್ತಾ ಇರೋ ಸಮಯದಲ್ಲಿ ದೇವರೇ ನೀವು ನಮಗೆ ಏನು ಹೇಳ್ತೀರಾ ಅಂತ ಅಂದ್ರೆ, ದೇವರು ನನಗೆ ನಿಮಗೆ ಹೇಳೋ ಮಾತೇನಂತಂದ್ರೆ, ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಯಿತು ಎಂಬುದಾಗಿ. ಹಲ್ಲೆಲೂಯ. ಈ ಒಂದು ಕಾಲಗಳನ್ನು ನೋಡಿ, ದೇವರೇ ಈ ರೀತಿಯಾಗಿ ಇದೆಯಲ್ಲ ಭೂಲೋಕ, ಸ್ವಾಮಿ ನೀವೇನು ಹೇಳ್ತೀರಾ ಈ ಕಾಲಗಳ ಬಗ್ಗೆ ಅಂತ ಅವ್ರನ್ನ ವಿಚಾರಿಸಿದ್ರೆ, ಅವರು ನನಗೆ ನಿಮಗೆ ಹೇಳುವಂತ ಮಾತು, ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಯಿತು ಎಂಬುದಾಗಿ.
ಹಲ್ಲೆಲೂಯಾ. ನಾವು ಆ ವಾಕ್ಯವನ್ನ ಓದಿ ನೋಡೋಣ. ಲೂಕನ ಬರೆದಂತಹ ಸುವಾರ್ತೆ 21ನೇ ಅಧ್ಯಾಯ 28ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದನು. ಹಲ್ಲೆಲೂಯಾ. ಈ ಮಾತುಗಳನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನವರು ಹೇಳ್ತಾರೆ. ಈ ಒಂದು ಲೂಕ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಕಡೆಯ ಕಾಲಗಳಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಶಿಷ್ಯಂದ್ರಿಗೆ ಹೇಳ್ತಾರೆ. ಕಡೆಯ ಕಾಲದಲ್ಲಿ ಸಂಭವಿಸುವಂತಹ ಕಾರ್ಯಗಳನ್ನೆಲ್ಲ ಅವ್ರು ಹೇಳ್ತಾರೆ. ಯಾವ ರೀತಿಯಾಗಲ್ಲ ವಿಪತ್ತುಗಳು ಬರುತ್ತೆ, ಬಾಧೆಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ, ಭೂಲೋಕ ಯಾವ ರೀತಿಯಾಗಿರುತ್ತೆ, ಏನೆಲ್ಲ ನಡೆಯುತ್ತೆ ಎಲ್ಲವನ್ನ ಹೇಳ್ತಾರೆ. ಇವೆಲ್ಲವನ್ನ ಹೇಳಿದ ನಂತರ ಅವರಿಗೆ ಒಂದ್ ಮಾತು ಹೇಳ್ತಾರೆ. ಏನಂತಂದ್ರೆ, ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ, ನಾನು ಏನೆಲ್ಲ ಆಗುತ್ತೆ ಅಂತ ಹೇಳಿದ್ದೀನೋ ಅದೆಲ್ಲ ನೆರವೇರುವಂತ ಕಾಲಗಳು ಬರುವಾಗ ನೀವೇನ್ ಮಾಡಬೇಕು? ನೀವು ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂತ ಅವರು ಹೇಳ್ತಾರೆ. ಹಲ್ಲೆಲೂಯಾ. ಈ ಮಾತುಗಳನ್ನ ಅಪೊಸ್ತಲರಿಗೆ, ತನ್ನ ಶಿಷ್ಯಂದರಿಗೆ ಯೇಸು ಕ್ರಿಸ್ತನು ಹೇಳ್ತಾರೆ. ಆದರೆ ವಾಸ್ತವವಾಗಿ ಈ ಮಾತುಗಳನ್ನ ಅವರಿಗೆ ಅವ್ರು ಹೇಳಿದ್ರು ಸಹ ಇದು ಅವರಿಗೋಸ್ಕರವಾಗಿ ಅವರು ಹೇಳಿದ ಮಾತಲ್ಲ, ಇದು ನನಗಾಗಿ ನಿಮಗಾಗಿ ಅವರು ಹೇಳಿದ ಮಾತು. ಹಲ್ಲೆಲೂಯಾ. ಅಪೊಸ್ತಲರು ಆ ಕಾಲದಲ್ಲಿ ಇದ್ರು, ಆ ಕಾಲದಲ್ಲಿ ಜೀವಿಸಿ ಅವರು ಹೊರಟು ಹೋದ್ರು. ಅವರ ಅಂತ್ಯಕಾಲಕ್ಕೆ ಬರಲಿಲ್ಲ. ಆದರೆ ಅಂತ್ಯಕಾಲದಲ್ಲಿ ಇರೋದು ಯಾರು? ನಾನು ನೀವು ಅಂತ್ಯಕಾಲದಲ್ಲಿದ್ದೀವಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಡೆಯ ಕಾಲಗಳಲ್ಲಿ ಏನ್ ಸಂಭವಿಸುತ್ತೆ ಅಂತ ಮೊದಲೇ ಹೇಳಿದ್ರು, ಅವೆಲ್ಲವೂ ನಮ್ಮ ಕಣ್ಣುಗಳ ಮುಂದೆಗಡೆಯಲ್ಲಿ ನಡೆಯುವಂತ ಕಾಲಗಳಲ್ಲಿ ನಾನು ನೀವು ಜೀವಿಸ್ತಾ ಇದ್ದೇವೆ. ಆದ್ರೆ ಇಂಥ ಕಾಲಗಳಲ್ಲಿ ಜೀವಿಸ್ತಾ ಇರುವಂತ ನಮಗೋಸ್ಕರವಾಗಿನೇ ಆವತ್ತು ಅವರು ಆ ಮಾತುಗಳನ್ನು ಹೇಳಿದ್ರು. ಇವೆಲ್ಲ ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂತ ಹೇಳಿ ಅಪೊಸ್ತಲರಿಗೆ ಅವರು ಇದನ್ನು ಹೇಳಿದ್ದಲ್ಲ, ನನ್ನನ್ನು ನಿಮ್ಮನ್ನು ಉದ್ದೇಶಿಸಿ ಆವತ್ತೇ ಅವರ ಆ ಮಾತನ್ನ ಹೇಳಿದ್ರು. ಹಲ್ಲೆಲೂಯಾ. ಅದೇ ಮಾತನ್ನ ಇವತ್ತು ಅವರು ನನಗೂ ನಿಮಗೂ ಸಹ ಹೇಳ್ತಾರೆ. ಈ ಕಾಲಗಳನ್ನ ನೋಡಿ, ಸ್ವಾಮಿ ಕಾಲಗಳು ಈ ರೀತಿಯಾಗಿದೆಯಲ್ಲ, ಇಂಥ ಒಂದು ಕಾಲದಲ್ಲಿ ಒಂದು ಹೊಸ ವರ್ಷಕ್ಕೆ ನಾವು ಬಂದಿದ್ದೇವಲ್ಲ, ಮುಂದೆ ಏನ್ ನಡೆಯೋದಕ್ಕೆ ದೇವರೇ ನೀವು ನಮಗೆ ಏನ್ ಹೇಳ್ತೀರಾ, ನಾವ್ ಏನ್ ಮಾಡಬೇಕು ಅಂತಂದ್ರೆ ಅವ್ರು ಹೇಳೋ ಮಾತೇನಂತಂದ್ರೆ, ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಯಿತು ಎಂಬುದಾಗಿ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಕಡೆಯ ಕಾಲದ ಕುರಿತಾಗಿ ಹೇಳಿದಂಥ ಮಾತುಗಳೆಲ್ಲ ನೆರವೇರುವಂಥ ಕಾಲದಲ್ಲಿ ನಾವೇನ್ ಮಾಡಬೇಕು? ಮೇಲಕ್ಕೆ ನೋಡಬೇಕು, ನಮ್ಮ ತಲೆಗಳನ್ನು ಎತ್ತಬೇಕು, ನಮ್ಮ ಬಿಡುಗಡೆ ಸಮೀಪವಾಗಿದೆ ಅನ್ನೋದನ್ನ ನಾವು ನೀವು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ನಾನು ನೀವು ಆ ಕಾರ್ಯಗಳು ನೆರವೇರುವಂತ ಕಾಲಗಳಲ್ಲಿ ನಾವಿದ್ದೇವೆ. ಇದುವರೆಗೂ ಲೋಕದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಎಂಬುದಾಗಿ ನಾವು ಕೆಲವೊಂದು ವಿಷಯಗಳನ್ನ ತಿಳಿದುಕೊಂಡ್ವಿ. ಈ ಕಾರ್ಯಗಳೆಲ್ಲ ಅಕಸ್ಮಾತ್ ಆಗಿ ಆಗಿದ್ದಲ್ಲ, ಇವೆಲ್ಲವೂ ಹೀಗೆ ಆಗತ್ತೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆವತ್ತೇ ಹೇಳಿದ್ರು. ಹಲ್ಲೆಲೂಯಾ. ಆಗ ಅವ್ರು ಹೇಳಿದಂತೆಯೇ ನನ್ನ ನಿಮ್ಮ ಕಾಲಗಳಲ್ಲಿ ಭೂಲೋಕದಲ್ಲಿ ನಡೀತಾ ಇರುವಂಥದ್ದನ್ನ ನಾವು ನೋಡಬಹುದು. ಆದ್ರೆ ಇಂಥ ಕಾಲಘಟ್ಟಗಳಲ್ಲಿ ನಾವಿರುವಾಗ ನಾವು ಮಾಡಬೇಕಾಗಿರೋದು ಏನಂತಂದ್ರೆ, ನಾವು ಮೇಲಕ್ಕೆ ನೋಡಬೇಕು, ನಮ್ಮ ತಲೆಗಳನ್ನು ಎತ್ತಬೇಕು, ನಮ್ಮ ಬಿಡುಗಡೆ ಸಮೀಪವಾಗಿದೆ. ಹಲ್ಲೆಲೂಯಾ. ಆದ್ರೆ ನಾವೇನ್ ಮಾಡಬಾರ್ದು ಅಂತಂದ್ರೆ, ನಾವು ಮುಂದೇನಾಗಿರ್ಲಿ, ಹಿಂದೆ ಆಗಿರ್ಲಿ, ಎಡಗಡೆ ಆಗಿರ್ಲಿ, ಬಲಗಡೆ ಆಗಿರ್ಲಿ ನೋಡಬಾರದು. ನಾವೆಲ್ಲಿ ನೋಡಬೇಕು? ಮೇಲಕ್ಕೆ ನೋಡಬೇಕು. ಯೇಸು ಕ್ರಿಸ್ತನು ಹೇಳಿದ ಮಾತು, ಮೇಲಕ್ಕೆ ನೋಡಿರಿ, ಮೇಲಕ್ಕೆ ನೋಡಿರಿ ಎಂಬುದಾಗಿ. ಇವತ್ತು ಭೂಲೋಕದಲ್ಲಿ ಏನೆಲ್ಲ ಕಾರ್ಯಗಳು ನಡೀತಾ ಇದೆ, ಎಲ್ಲಾ ಕಾರ್ಯಗಳಲ್ಲಿ ದುಷ್ಟತನ ತುಂಬಿ ಹೋಗಿದೆ, ಎಲ್ಲಾ ಕಾರ್ಯಗಳಿಂದಲೂ ಅಪಾಯ ಇವತ್ತು ಮನುಷ್ಯನಿಗೆ ಭೂಲೋಕದಲ್ಲಿ ಇದೆ. ಆದ್ರೆ ಇವೆಲ್ಲವನ್ನ ನಾನು ನೀವು ಕಾಣುವಾಗ ಅವರು ನಮಗೆ ಹೇಳೋ ಮಾತು, ನೀನು ಎಡಗಡೆ ಬಲಗಡೆ ನೋಡಬೇಡ, ಮುಂದೆ ಆಗಿರ್ಲಿ ಹಿಂದೆ ಆಗಿರ್ಲಿ ನೋಡಬೇಡ. ಸುತ್ತಮುತ್ತಲೂ ಭಯವಿದೆ, ಸುತ್ತಮುತ್ತಲೂ ಆತಂಕವಿದೆ, ಸುತ್ತಮುತ್ತಲೂ ಸಮಸ್ಯೆ ಇದೆ, ಸುತ್ತಮುತ್ತಲೂ ಕೇಡುಗಳಿದೆ. ಆದರೆ ನೀನೇನ್ ಮಾಡು? ಮೇಲಕ್ಕೆ ನೋಡು, ಮೇಲಕ್ಕೆ ನೋಡು ಎಂಬುದಾಗಿ ಅವರು ನಮಗೆ ಹೇಳ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೆ ಮೇಲಕ್ಕೆ ನೋಡಿರಿ ಎಂಬುದಾಗಿ ಹೇಳ್ತಾರೆ. ಆದ್ರೆ ಮೇಲಕ್ಕೆ ನಾವು ಯಾಕಾದ್ರೂ ನೋಡ್ಬೇಕು? ಮೇಲಕ್ಕೆ ನೋಡಿದ್ರೆ ಮೇಲೆ ಏನಿದೆ? ಮೇಲೆ ಏನಿದೆ ಅಂತಂದ್ರೆ, ನನ್ನನ್ನ ನಿಮ್ಮನ್ನ ಬಿಡುಗಡೆ ಮಾಡುವಂತ ಕರ್ತನು ಮೇಲಿನಿಂದ ಅವರು ಬರುವುದಕ್ಕಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ಬಿಡುಗಡೆ ಮಾಡುವ ಆತನಾಗಿ ಶೀಘ್ರವಾಗಿ ಮೇಲ್ಗಡೆಯಲ್ಲಿ ಆಕಾಶದ ಮೇಘಗಳ ಮೇಲೆ ಆತನು ಬರುವುದಕ್ಕಿದ್ದಾನೆ. ಹಲ್ಲೆಲೂಯಾ. ಆಗ ಇಂಥ ಕಾಲಗಳಲ್ಲಿ ಜೀವಿಸುತ್ತಾ ಇರುವಂತ ನಮಗೆ ಕರ್ತನು ಹೇಳುವ ಮಾತು, ಎಡಗಡೆ ಆಗಲಿ ಬಲಗಡೆ ಆಗಲಿ, ಮುಂದೆ ಆಗಲಿ ಹಿಂದೆ ಆಗಲಿ ನೋಡಬೇಡ, ಮೇಲಕ್ಕೆ ನೋಡು, ಮೇಲಕ್ಕೆ ನೋಡು, ನಿನ್ನ ಬಿಡುಗಡೆ ಸಮೀಪವಾಗಿದೆ ಎಂಬುದಾಗಿ ಅವರು ನಮಗೆ ಹೇಳ್ತಾರೆ. ಹಲ್ಲೆಲೂಯಾ. ನಾನು ನೀವು ಮೇಲಕ್ಕೆ ನೋಡುವಂತವர்களಾಗಿ ಇರಬೇಕು. ದೇವರ ವಾಕ್ಯದಲ್ಲಿ
ನೋಹನನ್ನ ಬರುವಂತ ಅಪಾಯಕ್ಕೆ ತಪ್ಪಿಸುವುದಕ್ಕೋಸ್ಕರವಾಗಿ ದೇವರು ಒಂದು ನಾವೆಯನ್ನು ಏರ್ಪಡಿಸಿಕೊಟ್ರು. ಲೋಟನನ್ನ ಅಪಾಯಕ್ಕೆ ತಪ್ಪಿಸುವುದಕ್ಕಾಗಿ ಅವರು ತನ್ನ ದೂತನನ್ನ ಕಳುಹಿಸಿಕೊಟ್ರು. ಈ ಕಡೆಯ ಕಾಲಗಳಲ್ಲಿ ನಾನು ನೀವು ಅಪಾಯ ತುಂಬಿದಂಥ ಲೋಕದಲ್ಲಿ, ಕೇಡುಗಳು ತುಂಬಿದಂಥ ಲೋಕದಲ್ಲಿ ಬದುಕ್ತಾ ಇದ್ದೇವೆ. ಆದರೆ ಇಂಥ ಕಾಲದಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗಾಗಿ ಮೇಲೆ ಬರುವುದಕ್ಕಿದ್ದಾರೆ. ಹಲ್ಲೆಲೂಯಾ. ನಮಗಾಗಿ ಅವರು ಆಕಾಶದಲ್ಲಿ ಬರುವುದಕ್ಕಿದ್ದಾರೆ, ನಮಗಾಗಿ ಅವರು ಮೇಘಗಳ ಮೇಲೆ ಬರುವುದಕ್ಕಿದ್ದಾರೆ. ಅವರು ಬಂದು ನಮ್ಮನ್ನು ಎಲ್ಲವುಗಳಿಗೆ ತಪ್ಪಿಸಿ ಅವರುಗಳಿಗೆ ನಮ್ಮನ್ನು ಸೇರಿಸಿಕೊಳ್ತಾರೆ. ಹಲ್ಲೆಲೂಯಾ. ಒಂದು ನಾವೇ ಆವತ್ತು ನೋಹನನ್ನ ತಪ್ಪಿಸಿ ಕಾಪಾಡಿತು, ಒಬ್ಬ ದೂತ ಆವತ್ತು ಲೋಟನನ್ನು ತಪ್ಪಿಸಿ ಕಾಪಾಡ್ದ. ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ಈ ಕಡೆಯ ಕಾಲದ ವಿಪತ್ತುಗಳಿಗೆ ತಪ್ಪಿಸಿ ನಮ್ಮನ್ನು ರಕ್ಷಿಸಿ ಅವರ ಬಳಿಗೆ ಅವರು ಸೇರಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಮೇಲ್ಗಡೆಯಿಂದ ರಕ್ಷಕನಾಗಿ ಬಿಡುಗಡೆಯನ್ನು ಉಂಟು ಮಾಡುವ ಆತನಾಗಿ ಆತನು ಶೀಘ್ರವಾಗಿ ಬರುವುದಕ್ಕಿದ್ದಾರೆ. ಅದರಿಂದ ನಾನು ನೀವು ಏನು ಮಾಡಬೇಕು? ನಾನು ನೀವು ನಮ್ಮ ಸುತ್ತಮುತ್ತಲು ನೋಡದೆ ಮೇಲ್ಗಡೆ ಬರಲಿರುವ ಆತನ ಕಡೆಗೆ ನಾನು ನೀವು ನೋಡುವಂಥವர்களಾಗಿರಬೇಕು. ಹಲ್ಲೆಲೂಯಾ. ನೀವು ಎಷ್ಟು ಎಡಗಡೆ ಬಲಗಡೆ ಮುಂದೆ ಹಿಂದೆ ನೋಡ್ತಿರೋ ಅಷ್ಟು ನೀವು ಧೈರ್ಯ ಕಳ್ಕೊಳ್ತೀರ. ಎಷ್ಟು ನಿಮ್ಮ ಸುತ್ತಮುತ್ತಲು ನೀವು ನೋಡ್ತಿರೋ ಅಷ್ಟು ನೀವು ಚಿಂತೆಗೆ ಒಳಗಾಗ್ತೀರ. ಅಯ್ಯೋ ಏನು ನಡೆಯೋದಕ್ಕಿದೆ, ಅಯ್ಯೋ ಏನು ಸಂಭವಿಸುವುದಕ್ಕಿದೆ, ಮುಂದೆ ಏನಾಗುತ್ತೆ, ಅಯ್ಯೋ ಹೇಗೆ ಅಂತ ನೀವು ಅಂದ್ಕೊಳ್ತೀರ. ಆದರೆ ಎಷ್ಟು ನೀವು ಮೇಲೆ ಮೇಲೆ ನೋಡ್ತಿರೋ ಅಷ್ಟು ಧೈರ್ಯವನ್ನು ತಂದುಕೊಳ್ತೀರ. ಎಷ್ಟು ನೀವು ಮೇಲೆ ಮೇಲೆ ನೋಡ್ತಿರೋ ಅಷ್ಟು ನಂಬಿಕೆ ಉಳ್ಳವರಾಗ್ತೀರಾ. ಹಲ್ಲೆಲೂಯಾ. ಹಂಗಂದ್ರೆ ನಿಮ್ಮ ಸುತ್ತಮುತ್ತಲಿರುವಂಥ ಕಾರ್ಯಗಳನ್ನ ನೀವು ನೋಡ್ತಾ ಇದ್ರೆ ಅದು ನಿಮ್ಮನ್ನು ಆದಷ್ಟು ಕುಗ್ಗಿಸುತ್ತೆ. ಆದರೆ ನೀವು ಮೇಲೆ ನೋಡ್ತಾ ಇದ್ರೆ, ಅಂದ್ರೆ ಮೇಲಿರುವಂಥ ಕರ್ತನನ್ನು ನೋಡ್ತಾ ಇದ್ರೆ, ದೇವರ ಬಲಗಡೆಯಲ್ಲಿ ಆಸೀನನಾಗಿರುವಂಥ ಯೇಸು ಕ್ರಿಸ್ತನನ್ನ ನೋಡ್ತಾ ಇದ್ರೆ ನಿಮ್ಮ ನಂಬಿಕೆ ಹೆಚ್ಚಾಗುತ್ತೆ. ನೀವು ಬಲದಿಂದ ಬಲವನ್ನು ಹೊಂದ್ಕೊಳ್ತಾನೆ ಇರ್ತೀರ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮಗೆ ಬಿಡುಗಡೆ ಸಮೀಪವಾಗಿದೆ ಅವರು ಹೇಳುವಾಗ ಅದಕ್ಕೆ ಅರ್ಥ ಏನು? ಅದಕ್ಕೆ ಅರ್ಥ ಏನಂತಂದ್ರೆ ಅವರ ಬರುವಿಕೆಯನ್ನು ನಿರೀಕ್ಷಿಸುವವರಾಗಿ ನಾನು ನೀವು ಯಾವಾಗಲೂ ಜೀವಿಸಬೇಕು ಎಂಬುದಾಗಿ ಅರ್ಥ. ಹಲ್ಲೆಲೂಯಾ. ಆತನು ಮೇಳನಿಂದ ನಮಗೋಸ್ಕರವಾಗಿ ಬಿಡುಗಡೆಯನ್ನು ಉಂಟು ಮಾಡುವ ಆತನಾಗಿ ಬರುವುದಕ್ಕಿದ್ದಾರೆ. ಅವ್ರು ಬಂದು ನಮ್ಮನ್ನ ಈ ಲೋಕದ ಎಲ್ಲಾ ಕೇಡಿಗೆ ತಪ್ಪಿಸಿ ನಮ್ಮನ್ನ ಅವರೊಡನೆ ಕರೆದೊಯ್ತಾರೆ, ಅವ್ರ ರಾಜ್ಯಕ್ಕೆ ಸೇರಿಸಿಕೊಳ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕು? ಆ ನಿರೀಕ್ಷೆ ಒಟ್ಟಿಗೆ ಯಾವಾಗ ಆತನು ಬರ್ತಾರೋ ಅಂತ ನಾವು ಅವರ ದಾರಿಯನ್ನೇ ಕಾಯ್ತಾ ಮೇಲೆ ಮೇಲೆ ನೋಡುತ್ತಲೇ ನಾನು ನೀವು ಜೀವಿಸುವಂತವர்களಾಗಿರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿದಂಥ ಸಂದರ್ಭದಲ್ಲಿ ಅವರನ್ನ ದೇವರ ಆಲಯಕ್ಕೆ ಕರ್ಕೊಂಡು ಬರ್ತಾರೆ, ಮರಿಯಳು ಮತ್ತು ಯೋಸೆಫ್. ಆ ಸಮಯದಲ್ಲಿ ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಸಿಮೆಯೋನ್ ಅನ್ನುವಂಥ ಒಂದು ಮನುಷ್ಯ ಅಲ್ಲಿ ಬರ್ತಾನೆ. ಬಂದು ಮಗುವಾಗಿರುವಂಥ ಯೇಸು ಕ್ರಿಸ್ತನನ್ನ ತನ್ನ ಕೈಯಲ್ಲಿ ತಗೊಂಡು ದೇವರನ್ನ ಸ್ತೋತ್ರ ಮಾಡ್ತಾನೆ. ಆದರೆ ಈ ಮನುಷ್ಯರಿಗೆ ದೇವರು ಮೊದಲೇ ಒಂದು ಮಾತು ಹೇಳುತ್ತಾರೆ. ಏನು ಅಂತಂತಂದ್ರೆ, ನೀನು ಬರುವಂಥ ಕ್ರಿಸ್ತನನ್ನ ಕಾಣುವವರೆಗೂ ಸಾಯುವುದಿಲ್ಲ ಎಂಬುದಾಗಿ. ಮತ್ತೆ ಆತನ ವಿಷಯವಾಗಿ ದೇವರ ವಾಕ್ಯ ಏನು ಹೇಳುತ್ತೆ ಅಂತಂದ್ರೆ, ತಾನು ಇಸ್ರಾಯೇಲ್ ಜನಗಳನ್ನ ಸಂತೈಸುವವನು ಯಾವಾಗ ಬರುತ್ತಾನೋ ಅಂತ ಹಾರೈಸುತ್ತಿದ್ದನು ಅಂತ ದೇವರ ವಾಕ್ಯ ಹೇಳುತ್ತೆ. ಅಂದ್ರೆ ಯೇಸು ಕ್ರಿಸ್ತನು ಹುಟ್ಟಿ ಬರೋದಕ್ಕಿಂತ ಮುಂಚೆ ಸಿಮೆಯೋನ ಮಾಡ್ತಾ ಇದ್ದ ಕಾರ್ಯ ಏನಂತಂದ್ರೆ, ಈ ಕ್ರಿಸ್ತನು ಯಾವಾಗ ಬರ್ತಾರೋ, ಅವರು ಹುಟ್ಟಿ ಯಾವಾಗ ಬರ್ತಾರೋ, ಅವ್ರು ಹುಟ್ಟಿದ್ರು ಬಂದ್ರು ಅನ್ನೋ ಸುದ್ದಿಯನ್ನು ನಾನು ಯಾವಾಗ ಕೇಳ್ತೀನೋ, ಅವರನ್ನು ಯಾವಾಗ ನೋಡ್ತೀನೋ ಅಂತ ಆ ಕಾಲಕ್ಕಾಗಿ ಸಿಮೆಯೋನ ಕಾಯ್ತಾ ಇದ್ದ. ಒಂದು ದಿವಸ ಅದು ನೆರವೇರಿತು. ಹಲ್ಲೆಲೂಯಾ. ನಾನು ಬಂದು ಯೇಸು ಕ್ರಿಸ್ತನನ್ನ ತನ್ನ ಕೈಗಳಲ್ಲಿ ತಗೊಂಡು, ಒಡೆಯನೇ ನೀನು ಹೇಳಿದ ಮಾತು ನೆರವೇರಿತು ಅಂತ ದೇವರನ್ನ ಮಹಿಮೆ ಪಡಿಸ್ತಾನೆ. ನಾನು ನೀವು ಆ ಸಿಮೆಯೋನ್ ರೀತಿಯಲ್ಲಿ ಜೀವಿಸಬೇಕು. ಸಿಮೆಯೋನ್ ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕಕ್ಕೆ ಬರುವಂತ ಕಾಲಕ್ಕಾಗಿ ಕಾಯ್ತಾ ಇದ್ದ. ನಾನು ನೀವು ಯೇಸು ಕ್ರಿಸ್ತನು ರಾಜಾದಿರಾಜನಾಗಿ ಮೇಘಗಳ ಮೇಲೆ ಬರುವಂತ ಕಾಲಕ್ಕಾಗಿ ಕಾಯುವಂತವರಾಗಿರಬೇಕು. ಹಲ್ಲೆಲೂಯಾ. ಆ ರೀತಿ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡಲಿ. ಯೇಸು ಕ್ರಿಸ್ತನು ನಮಗೊಂದು ಭರವಸೆಯನ್ನು ಕೊಡ್ತಾರೆ. ಲೋಕದಲ್ಲಿ ಪಾಪ ತುಂಬಿ ಹೋಗಿದೆ, ಕೇಡು ತುಂಬಿ ಹೋಗಿದೆ. ಆದರೆ ಇಂಥ ಕಾಲಗಳಲ್ಲಿ ಜೀವಿಸುವಾಗ ನಾನು ನಿಮಗೊಂದು ಭರವಸೆ ಕೊಡ್ತೇನೆ, ನಿಮ್ಮನ್ನ ನಾನು ಬಿಡುಗಡೆಗೊಳಿಸ್ತೀನಿ. ಬರುವುದಕ್ಕಿರುವ ಎಲ್ಲವುಗಳಿಂದ ನಿಮ್ಮನ್ನ ನಾನು ಬಿಡುಗಡೆಗೊಳಿಸಿ ನಾನು ಬಂದು ನಿಮ್ಮನ್ನ ನನ್ನೊಡನೆ ನಾನು ಕರೆದೊಯ್ತೀನಿ ಅಂತ ಅವರು ನಮಗೆ ವಾಗ್ದಾನ ಮಾಡ್ತಾರೆ. ಹಲ್ಲೆಲೂಯಾ. ಆದರೆ ಅದನ್ನ ಅವರು ಯಾರಿಗೆ ನೆರವೇರಿಸ್ತಾರೆ? ಯಾರನ್ನ ಬಂದು ಅವರು ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿ ಬಿಡುಗಡೆಗೊಳಿಸಿ ಅವರನ್ನು ರಕ್ಷಿಸಿ ಅವರೊಡನೆ ಅವರು ಯಾರನ್ನ ಕರೆದೊಯ್ತಾರೆ? ಅವರು ಯಾರನ್ನ ಕರೆದೊಯ್ತಾರೆ ಅಂತಂದ್ರೆ, ಯಾರು ಮೇಲೆ ಮೇಲೆ ನೋಡ್ತಾ ಇದ್ದಾರೋ, ಯಾರ ತಲೆಗಳು ಎತ್ತಲ್ಪಟ್ಟಿದೆಯೋ ಅವರನ್ನ ಕರೆದೊಯ್ತಾರೆ. ನಾನು ನೀವು ಮೇಲೆ ನೋಡ್ತಾ ಇರೋರಾಗಿದ್ರೆ, ನಮ್ಮ ತಲೆಗಳು ಎತ್ತಲ್ಪಟ್ಟಿದ್ರೆ, ಆತನ ದಾರಿಯನ್ನೇ ನಿರೀಕ್ಷಿಸುವವರಾಗಿ ನಾನು ನೀವು ಜೀವಿಸ್ತಾ ಇದ್ರೆ, ಅವರು ಬಂದು ನಮಗೆ ಬಿಡುಗಡೆಯನ್ನು ಉಂಟು ಮಾಡಿ ನಮ್ಮನ್ನ ಅವರೊಡನೆ ಕರೆದೊಯ್ತಾರೆ.
ಹಲ್ಲೆಲೂಯಾ. ಆದ್ರೆ ನಾವು ಮೇಲಕ್ಕೆ ನೋಡದವರಾಗಿ, ಎಡಕ್ಕೆ ಬಲಕ್ಕೆ ನೋಡುವವರಾಗಿ, ಮುಂದೆ ಹಿಂದೆ ನೋಡುವವர்களಾಗಿ, ಸುತ್ತಲೂ ನೋಡುವವர்களಾಗಿ ನಾವಿದ್ರೆ ಅವರೊಡನೆ ಒಯ್ಯಲ್ಪಡುವುದಕ್ಕೆ ಸಾಧ್ಯ ಇಲ್ಲ. ಮೇಲೆ ನೋಡುವುದು ಅಂದ್ರೆ ಅರ್ಥ ಏನು? ಯೇಸು ಕ್ರಿಸ್ತನು ಮೇಲಕ್ಕೆ ನೋಡಿರಿ, ತಲೆ ಎತ್ತಿರಿ ಎಂಬುದಾಗಿ ಹೇಳಿದರಲ್ಲ, ಆಗ ನಿಮಗೆ ಬಿಡುಗಡೆ ಸಮೀಪವಾಗುತ್ತೆ ಅಂತ ಅವ್ರು ಹೇಳಿದ್ರಲ್ಲ. ಮೇಲಕ್ಕೆ ನೋಡೋದು ಅಂದ್ರೆ ಏನು? ಮೇಲಕ್ಕೆ ನೋಡೋದು ಅಂತಂದ್ರೆ ಮೇಲಿರುವಂತ ಕರ್ತನನ್ನೇ ನೋಡುವುದೆಂಬುದಾಗಿ, ಮೇಲಿನಿಂದ ಬರುವುದಕ್ಕಿರುವ ಕರ್ತನನ್ನೇ ನೋಡುವುದು ಎಂಬುದಾಗಿ. ಸುತ್ತಲೂ ನೋಡುವುದಂದ್ರೆ ಏನು? ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಮುಂದೆ ಹಿಂದೆ ಆಗಲಿ ನೋಡುವುದಂದ್ರೆ ಏನು? ಈ ಲೋಕವನ್ನ ನೋಡುವುದು ಎಂಬುದಾಗಿ. ಮೇಲಕ್ಕೆ ನೋಡುವುದು ಅಂತಂತಂದ್ರೆ ಮೇಲೆ ಬರುವುದಕ್ಕಿರುವ ಕರ್ತನನ್ನು ನೋಡುತ್ತಾ, ಆತನನ್ನ ಪ್ರೀತಿಸುತ್ತಾ, ಆತನನ್ನ ಚಿತ್ತವನ್ನು ಮಾಡುತ್ತಾ, ಆತನ ವಾಕ್ಯಾನುಸಾರವಾಗಿ ನಡೆಯುತ್ತಾ, ಪರಿಶುದ್ಧರಾಗಿ, ದೋಷ ಇಲ್ಲದವರುಗಳಾಗಿ, ನೀತಿವಂತರುಗಳಾಗಿ, ಅವರ ರಾಜ್ಯವನ್ನು ನಿರೀಕ್ಷಿಸುತ್ತಾ, ಅವರಿಗೋಸ್ಕರವಾಗಿ ಅವರನ್ನೇ ನೋಡಿ ಜೀವಿಸುವಂತ ಒಂದು ಅನುಭವ. ಅವನೇ ಮೇಲೆ ನೋಡುತ್ತಾ ಇರುವವನು. ಆದ್ರೆ ಸುತ್ತಲೂ ನೋಡುವವನು ಯಾವನು? ಈ ಲೋಕವನ್ನ ನೋಡುತ್ತಾ, ಈ ಲೋಕದ ಆಶೆ, ಭೋಗ, ಮಾಯೆ, ಈ ಲೋಕದ ಗರ್ವ, ಹೆಮ್ಮೆ, ಅಹಂಕಾರ, ಈ ಲೋಕದ ದುಷ್ಟತನ, ಕೇಡು, ಈ ಲೋಕ ಆಸ್ತಿ ಪಾಸ್ತಿ, ಆಡಂಬರ, ಈ ಲೋಕದಲ್ಲಿ ಕಲಹ, ದ್ವೇಷ, ಕೋಪ, ಹಗೆ, ಈ ಲೋಕದ ಸಕಲ ವಿಧವಾದ ಪಾಪ, ಅಶುದ್ಧ, ಅಸಹ್ಯ, ಅನ್ಯಾಯ, ಅಕ್ರಮ, ಈ ರೀತಿ ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ನೋಡುತ್ತಾ ಅವುಗಳಲ್ಲೇ ಜೀವಿಸುವುದೆಂಬುದಾಗಿ ಅರ್ಥ. ಆಗ ಯೇಸು ಕ್ರಿಸ್ತನು ನಿಮಗೆ ಬಿಡುಗಡೆ ಸಮೀಪವಾಗಿದೆ ಎಂಬುದಾಗಿ ಹೇಳ್ತಾರೆ. ಅಂತ್ಯಕಾಲಗಳಲ್ಲಿ ಅವು ಬಂದು ತಮ್ಮ ಜನಗಳನ್ನ ಬಿಡುಗಡೆಗೊಳಿಸಿ ಎಲ್ಲವುಗಳಿಗೆ ಅವರನ್ನು ತಪ್ಪಿಸಿ ತಮ್ಮೊಡನೆ ಕರೆದೊಯ್ದು ಅವರ ಜೊತೆಯಲ್ಲಿ ಅವರು ಇರಿಸ್ಕೊಳ್ತಾರೆ. ಆದ್ರೆ ಯಾರಿಗೆ ಅದನ್ನು ಮಾಡ್ತಾರೆ? ಯಾವನು ಮೇಲೆ ನೋಡುತ್ತಾ ಇದ್ದಾನೋ, ಯಾವನ ತಲೆಗಳು ಎತ್ತಲ್ಪಟ್ಟಿದೆಯೋ ಅವನಿಗೆ ದೇವರದನ್ನ ಮಾಡ್ತಾರೆ. ಹಾಗಾದ್ರೆ ಅರ್ಥ ಏನು? ದೇವರನ್ನ ಪ್ರೀತಿಸಿ, ದೇವರೊಟ್ಟಿಗೆ ಅನ್ಯೋನ್ಯವಾಗಿ, ಪರಿಶುದ್ಧನಾಗಿ, ನೀತಿವಂತನಾಗಿ, ದೇವರ ಚಿತ್ತದಂತೆ, ದೇವರ ಗುಣ ಸ್ವಭಾವಗಳಿಂದ ಕೂಡಿದವನಾಗಿ, ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ಬದುಕುವಂತವರುಗಳನ್ನ, ಅವರ ರಾಜ್ಯವನ್ನು ನಿರೀಕ್ಷಿಸುತ್ತಾ ಸಿಮೆಯೋನನ ಹಾಗೆ ಜೀವಿಸುವಂತವರುಗಳನ್ನ ಆತನು ತನ್ನ ಬರುವಿಕೆಯಲ್ಲಿ ಕರೆದೊಯ್ದು ಎಲ್ಲವುಗಳಿಗೂ ಅವರನ್ನು ತಪ್ಪಿಸಿ ಅವರನ್ನ ಕಾದುಕೊಳ್ತಾನೆ. ಹಲ್ಲೆಲೂಯಾ. ಆದ್ರೆ ಯಾವನು ಈ ಲೋಕವನ್ನು ನೋಡುತ್ತಾ, ಈ ಲೋಕದ ಪಾಪವನ್ನು ನೋಡುತ್ತಾ, ಈ ಲೋಕದ ಅಸಹ್ಯವನ್ನು, ಅಶುದ್ಧಗಳನ್ನು ನೋಡುತ್ತಾ, ಈ ಲೋಕದ ಕಾರ್ಯಗಳಿಗೆ ಬಂಧಿಸಲ್ಪಟ್ಟವர்களಾಗಿ ಜೀವಿಸುತ್ತಾರೋ ಅವರು ಆತನೊಡನೆ ಒಯ್ಯಲ್ಪಡೋದಕ್ಕೆ ಆಗೋದಿಲ್ಲ. ಆದ್ರೆ ಇವತ್ತು ನಾನು ನೀವು ಯಾವ ರೀತಿ ಇದ್ದೇವೆ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ಈ ದಿನ ಕರ್ತನು ನನಗೆ ನಿಮಗೆ ಹೇಳುವಂತ ಮಾತು, ನೀನು ಎಲ್ಲಿ ನೋಡ್ತಾ ಇದ್ದಿ? ನೀನು ಎಲ್ಲಿ ನೋಡ್ತಾ ಇದ್ದಿ? ನೀನು ಎಲ್ಲಿ ನೋಡ್ತಾ ಇದ್ದಿ? ನಿನ್ನ ಕಣ್ಣುಗಳು ಮೇಲಿವೆಯಾ? ನಿನ್ನ ನೋಟ ಮೇಲಿದೆಯಾ? ಅಥವಾ ನಿನ್ನ ಸುತ್ತಲೂ ಇದೆಯಾ? ಅಥವಾ ಈ ಲೋಕದ ಮೇಲಿದೆಯಾ? ನಿನ್ನ ದೃಷ್ಟಿ ಎಲ್ಲಿದೆ ಎಂಬುದಾಗಿ ದೇವರು ನಮ್ಮನ್ನು ಪ್ರಶ್ನೆಗೆ ಹೇಳ್ತಾರೆ. ಇವತ್ತು ಯೋಚನೆ ಮಾಡಿ, ನೀವು ಎಲ್ಲಿ ನೋಡ್ತಾ ಇದ್ದೀರಾ? ಮೇಲಿನಿಂದ ಬರುವುದಕ್ಕಿರುವ ಕರ್ತನ ಕಡೆಗೆ ನೋಡ್ತಾ ಇದ್ದೀರಾ? ಅಥವಾ ನಿಮ್ಮ ಸುತ್ತಲೂ ನೋಡ್ತಾ ಇದ್ದೀರಾ? ಈ ಲೋಕವನ್ನು ನೋಡ್ತಾ ಇದ್ದೀರಾ? ಯಾವುದನ್ನು ನೋಡ್ತಾ ಇದ್ದೀರಾ? ಯೋಚನೆ ಮಾಡಿ. ನೀವು ಮೇಲಿನ ಲೋಕದಿಂದ ಬರುವುದಕ್ಕಿರುವ ಕರ್ತನನ್ನು ನೋಡ್ತಾ ಇದ್ರೆ ನೀವು ಭಾಗ್ಯವಂತರು. ನಿಮ್ಮ ಬಿಡುಗಡೆ ಸಮೀಪವಾಗಿದೆ. ಹಲ್ಲೆಲೂಯಾ. ಆತನ ಬಂದು ಬರುವುದಕ್ಕಿರುವ ಎಲ್ಲವುಗಳಿಗೆ ತಪ್ಪಿಸಿ ನಿಮ್ಮನ್ನು ಅವರೊಡನೆ ಕರೆದೊಯ್ಯುವನು. ಆದರೆ ಸುತ್ತಣ ನೀವು ನೋಡ್ತಾ ಬರುತ್ತಾ ಇದ್ರೆ ನಿಮಗೆ ಅಯ್ಯೋ, ಕೈ ಬಿಡಲ್ಪಡುವರೊಟ್ಟಿಗೆ ಕೈ ಬಿಡಲ್ಪಟ್ಟು ಈ ಲೋಕದ ಸಕಲ ಶ್ರಮ, ಬಾಧೆ, ಕೇಡುಗಳನ್ನ ಅನುಭವಿಸಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಆದರೆ ಆ ರೀತಿ ಆಗುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡುವುದು ಬೇಡ. ನಮ್ಮ ಕಣ್ಣುಗಳು ಕರ್ತನನ್ನೇ ನೋಡುತ್ತಾ ಇರಲಿ. ಆತನು ಯಾವಾಗ ಬರುವನೋ, ಯಜಮಾನನು ಮದುವೆಯನ್ನು ತೀರಿಸಿಕೊಂಡು ಯಾವಾಗ ಬರುವನೋ ಎಂಬುದಾಗಿ ಆಳು ಕಾಯ್ತಾ ಇದ್ದ ರೀತಿಯಲ್ಲಿ ಯೇಸು ಕ್ರಿಸ್ತನು ಯಾವಾಗ ಬರುವನೋ, ನಮ್ಮ ಬಿಡುಗಡೆ ಯಾವಾಗ ಸಮೀಪವಾಗುತ್ತೋ ಅಂತ ನಮ್ಮ ಕಣ್ಣುಗಳು ಮೇಲೆ ನೋಡ್ತಾ ಇರಲಿ. ಹಲ್ಲೆಲೂಯಾ. ಆ ರೀತಿ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡಲಿ. ನಾನು ಮೇಲೆ ನೋಡ್ತಾ ಇದ್ದೇನೆ, ಯೇಸು ಕ್ರಿಸ್ತನು ಬಂದು ನನ್ನನ್ನು ಕರೆದೊಯ್ತಾರೆ, ಅದು ಸರಿ. ಆದರೆ ಅವರು ಬಂದು ನನ್ನನ್ನು ಕರೆದೊಯ್ಯುವವರೆಗೂ ಏನು? ಅವರು ಬಂದು ನಮ್ಮನ್ನು ಕರೆದೊಯ್ಯುವವರೆಗೂ ಈ ಲೋಕದಲ್ಲಿ ನಾವು ಇರ್ತೀವಲ್ಲ, ಅವಾಗ ನಾವು ಈ ಲೋಕದಲ್ಲಿ ಇರುವಂತಹ ದಿನಗಳ ವಿಷಯವಾಗಿ ಏನು, ಅಲ್ಲಿವರೆಗೂ ನಮ್ಮ ಪರಿಸ್ಥಿತಿ ಏನು ಅಂತಂದರೆ ಆತನ ಬರುವಿಕೆಯವರೆಗೂ ಸಹ ದೇವರು ನಿಮ್ಮನ್ನ ತನ್ನ ಕಣ್ಣಿನ ಗುಡ್ಡೆಯೋಪಾದಿಯಲ್ಲಿ ಕಾದುಕೊಳ್ತಾರೆ. ಹಲ್ಲೆಲೂಯಾ. ಯಾವ ಕೇಡು ನಿಮಗೆ ಸಂಭವಿಸದು, ಉಪದ್ರವವು ನಿಮ್ಮ ಗೂಡಾರದ ಬಳಿಗೂ ಬಾರದು. ಸರ್ವಶಕ್ತನಾದ ದೇವರು ನಿಮಗೆ ಆಶ್ರಯವಾಗಿರುವನು. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆತನ ಬರುವಿಕೆಯ ಪರ್ಯಂತರ ನಿಮ್ಮ ತಲೆಗಳು ಎತ್ತಲ್ಪಟ್ಟಿರುವುದಾದರೆ, ಆತನ ಕಡೆಗೆ ನೀವು ನೋಡುತ್ತಾ ಇರುವುದಾದರೆ, ನಿಮ್ಮ ಕಾಲಿಗೆ ಕಲ್ಲು ತಗಲದ ಹಾಗೆ ಕರ್ತನ ನಿಮ್ಮನ್ನು ಕಾದುಕೊಳ್ಳುವನು. ತನ್ನ ರೆಕ್ಕೆಗಳ ಮರೆಯಲ್ಲಿ ನಿಮ್ಮನ್ನು ಮರೆ ಮಾಡಿಕೊಳ್ಳುವನು. ನಿಮ್ಮನ್ನ ಎಲ್ಲಾ ಕೇಡಿಗೂ ತಪ್ಪಿಸಿ ನಿಮ್ಮನ್ನು ಅನುದಿವಸವೂ ಆತನ ಕಾದು ನಡೆಸುವನು. ಹಲ್ಲೆಲೂಯಾ. ಆಗ ಆತನ ಬರುವಿಕೆ ಸಮೀಪವಾಗಿದೆ.
ಲೋಕದ ಎಲ್ಲಾ ಕಾರ್ಯಗಳಿಗೆ ಅವರು ನಮ್ಮನ್ನು ಬಿಡಿಸಿ ನಮ್ಮನ್ನು ಅವರೊಡನೆ ಕರೆದೊಯ್ತಾರೆ. ಆದ್ರೆ ಅವರ ಬರುವಿಕೆ ಸಂಭವಿಸುವವರೆಗೂ ನಾವು ಆತನ ಕಡೆಗೆ ನೋಡ್ತಾ ಇದ್ರೆ ಈ ಲೋಕದ ಎಲ್ಲಾ ದಿನಗಳು ಅವರ ಬರುವಿಕೆಯ ಪರ್ಯಂತರ ಅವರು ನಮ್ಮನ್ನ ಎಲ್ಲವುಗಳಿಗೆ ತಪ್ಪಿಸಿಕೊಳ್ತಾರೆ, ಕಾದುಕೊಳ್ತಾರೆ, ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ದೇವರು ಐಗುಪ್ತ ದೇಶವನ್ನು ದಂಡಿಸುವಾಗ ಆ ಉಪದ್ರವಗಳಲ್ಲಿ ಒಂದಾದರೂ ಇಸ್ರಾಯೇಲ್ ಜನಗಳಿಗೆ ಬರಲಿಲ್ಲ. ಇಲ್ಲಿ ಕತ್ತಲಾಯಿತು, ಆದ್ರೆ ಇಸ್ರಾಯೇಲರು ಬೆಳಕಿನಲ್ಲಿ ವಾಸ ಮಾಡ್ತಾ ಇದ್ರು. ಅಲ್ಲಿ ವ್ಯಾಧಿಗಳು ಬಂತು, ಅಲ್ಲಿ ತರತರವಾದ ಬಾಧೆಗಳು ಬಂತು, ಸಂಕಟಗಳು ಬಂತು, ಮರಣಗಳು ಉಂಟಾಯಿತು. ಏನೇ ಸಂಭವಿಸಿದರೂ ಇಸ್ರಾಯೇಲ್ ಜನಗಳಿಗೆ ಅಲ್ಲಿ ಸಂಭವಿಸಲಿಲ್ಲ. ಅವರು, ಅವರ ಕುಟುಂಬ, ಅವರ ಮಕ್ಕಳು, ಅವರ ಪಶುಗಳು, ಅವರಿಗೆ ಸಂಬಂಧಪಟ್ಟ ಎಲ್ಲವುಗಳನ್ನ ದೇವರು ಕಾದುಕೊಂಡರು. ಹಲ್ಲೆಲೂಯಾ. ಅದರ ಹಾಗೆ ಆತನ ಬರುವಿಕೆ ಪರ್ಯಂತರ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮಗೆ ಸಂಬಂಧಪಟ್ಟ ಎಲ್ಲವನ್ನ ಎಲ್ಲ ಕೇಡಿಗೂ ತಪ್ಪಿಸಿ ಅವರು ಕಾದುಕೊಳ್ತಾರೆ. ಹಲ್ಲೆಲೂಯಾ. ಕರ್ತನು ನಿಮಗೆ ಮಾಡುವಂತ ವಾಗ್ದಾನ, ನಿಮ್ಮ ತಲೆಗಳು ಎತ್ತಲ್ಪಟ್ಟಿರಲಿ, ಮೇಲೆ ನೋಡುತ್ತಾ ಇರಿ, ನಿಮ್ಮ ಬಿಡುಗಡೆ ಸಮೀಪವಾಗಿದೆ. ನನ್ನ ಬರುವಿಕೆ ಪರ್ಯಂತರ ನಿಮಗೆ ಯಾವ ನಷ್ಟ ಉಂಟಾಗದ ಹಾಗೆ ನಿಮ್ಮನ್ನ ಕಾದುಕೊಳ್ಳುವೆನು. ಹಲ್ಲೆಲೂಯಾ. ನೀವು ಕಡಿಮೆ ಆಗುವುದಿಲ್ಲ, ಕರ್ತನಲ್ಲಿ ನೀವು ಹೆಚ್ಚಾಗುತ್ತೀರಾ. ನಿಮಗಿರುವಂತ ಒಂದಾದ್ರೂ ನಷ್ಟವಾಗುವುದಿಲ್ಲ. ಕರ್ತನು ನಿಮಗೆ ಆಧಾರವಾಗಿದ್ದು, ಬಲವಾಗಿದ್ದು, ಅವರು ನಿಮ್ಮನ್ನ ಆತನ ಬರುವಿಕೆ ಪರ್ಯಂತರ ಕಾದುಕೊಂಡು ನಿಮ್ಮನ್ನು ನಡೆಸುವರು. ಹಲ್ಲೆಲೂಯಾ. ಆಗ ನಾವು ಓದಿದಂತ ಈ ವಾಕ್ಯ, ಮೇಲಕ್ಕೆ ನೋಡಿರಿ, ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಎನ್ನುವಂತ ಈ ಒಂದು ವಾಕ್ಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಗೆ ಸಂಬಂಧಪಟ್ಟಿರುವಂಥದ್ದು. ಆದರೆ ಈ ವಾಕ್ಯ ಆತನ ಬರುವಿಕೆಗೆ ಮಾತ್ರವಲ್ಲ, ನನ್ನ ನಿಮ್ಮ ವೈಯಕ್ತಿಕವಾದ ಜೀವಿತಕ್ಕೂ ಸಹ ಅದು ಅನ್ವಯವಾಗುತ್ತೆ. ಒಂದು ವೇಳೆ 2024ನೇ ವರ್ಷದಲ್ಲಿ ಅಥವಾ ಅದರ ಹಿಂದಿನ ವರ್ಷಗಳಿಂದಲೂ ಸಹ ನೀವು ಯಾವುದೋ ಒಂದು ಕಾರ್ಯದಲ್ಲಿ ಕಟ್ಟಲ್ಪಟ್ಟವர்களಾಗಿರಬಹುದು, ಯಾವುದೋ ಒಂದು ಬಂಧನದಲ್ಲಿ ಇದ್ದೇವೆ ಎಂಬುದಾಗಿ ನೀವು ಅಂದುಕೊಳ್ಳಬಹುದು, ಯಾವುದೋ ಒಂದು ಇಕ್ಕಟ್ಟಿನಲ್ಲಿ ನಾನು ಇದ್ದೇನೆಂಬುದಾಗಿ ನೀವು ಅಂದುಕೊಳ್ಳಬಹುದು. ದೇವರು ನಿಮಗೋಸ್ಕರವಾಗಿ ಎಷ್ಟೋ ಕಾರ್ಯಗಳನ್ನ ಖಂಡಿತವಾಗಿ ಮಾಡಿರ್ತಾರೆ. ಆದರೂ ಸಹ ಯಾವುದೋ ಒಂದು ಕಾರ್ಯದಲ್ಲಿ ಬಂಧನ, ಯಾವುದೋ ಒಂದು ಕಾರ್ಯದಲ್ಲಿ ಇಕ್ಕಟ್ಟು, ಯಾವುದೋ ಒಂದು ಕಾರ್ಯದಲ್ಲಿ ಬಿಕ್ಕಟ್ಟು, ಯಾವುದೋ ಒಂದು ಹೊರೆ, ಯಾವುದೋ ಒಂದು ಬಾಧೆ, ಎಲ್ಲವುಗಳು ಚೆನ್ನಾಗಿ ಆಗಿದೆ. ಆದರೆ ಈ ಒಂದು ವಿಷಯ ಅಥವಾ ಈ ಎರಡು ವಿಷಯ, ಇವುಗಳಲ್ಲಿ ನನಗೆ ಸಮಸ್ಯೆ ಇದೆ, ಇವುಗಳಲ್ಲಿ ನನಗೊಂದು ಬಾಧೆ ಇದೆ, ಈ ಒಂದು ಕಾರ್ಯದಲ್ಲಿ ಕಟ್ಟಲ್ಪಟ್ಟವನಾಗಿ ನಾನು ಇದ್ದೇನೆ. 2025ನೇ ವರ್ಷವನ್ನು ನಾನು ಆ ಒಂದು ಬಂಧನದೊಟ್ಟಿಗೆ ನಾನು ಪ್ರವೇಶ ಮಾಡ್ತಾ ಇದ್ದೇನೆ. ಈ ಬಂಧನ ಯಾವಾಗ ನೀಗುತ್ತೆ, ಈ ಒಂದು ಇಕ್ಕಟ್ಟು ಯಾವಾಗ ನೀಗುತ್ತೆ, ಈ ಒಂದು ಕಾರ್ಯ ಯಾವಾಗ ಬದಲಾಗುತ್ತೆ, ಈ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಏನಾಗುತ್ತೆ ಅನ್ನೋಂಥ ಒಂದು ನಿರೀಕ್ಷೆ ಒಟ್ಟಿಗೆ, ಒಂದು ಪ್ರಶ್ನೆ ಒಟ್ಟಿಗೆ ನೀವು 2025 ಒಂದು ವೇಳೆ ಪ್ರವೇಶ ಮಾಡ್ತಾ ಇರ್ಬೋದು. ಆದ್ರೆ ಒಂದು ವೇಳೆ ನಿಮ್ಮ ಪರಿಸ್ಥಿತಿ ಆ ರೀತಿ ಆಗಿದ್ರೆ 2024 ಅಥವಾ ಅದಕ್ಕಿಂತ ಹಿಂದಿನ ವರ್ಷಗಳಿಂದಲೂ ಸಹ ಯಾವುದೋ ಒಂದು ಕಾರ್ಯದಲ್ಲಿ ಕಟ್ಟಲ್ಪಟ್ಟಂತ ಒಂದು ಪರಿಸ್ಥಿತಿಯಲ್ಲಿ, ಯಾವುದೋ ಒಂದು ಕಾರ್ಯದಲ್ಲಿ ಬಂಧನದಲ್ಲಿ ಇದ್ದೇವೆ ಎನ್ನುವಂಥ ಪರಿಸ್ಥಿತಿಯಲ್ಲಿ, ಯಾವುದೋ ಒಂದು ಕಾರ್ಯದಲ್ಲಿ ಇಕ್ಕಟ್ಟಿನಲ್ಲಿ ಇದ್ದೇವೆ, 2025 ಸಹ ನಾವು ಅದೇ ಕಾರ್ಯದೊಟ್ಟಿಗೆ ಪ್ರವೇಶ ಮಾಡ್ತಾ ಇದ್ದೇವೆ. 2025ರಲ್ಲಿ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡಿಕೊಂಡು ಪ್ರವೇಶ ಮಾಡ್ತಾ ಇದ್ರೆ, ಕರ್ತನು ನಮಗೆ ಹೇಳುವಂತ ಮಾತು, ನಿಮ್ಮ ಬಿಡುಗಡೆ ಸಮೀಪವಾಯಿತು ಎಂಬುದಾಗಿ. ಹಲ್ಲೆಲೂಯಾ. ಕರ್ತನು ನಿಮಗೆ ಹೇಳೋ ಮಾತು, ನಿಮ್ಮ ಬಿಡುಗಡೆ ಸಮೀಪವಾಯಿತು ಎಂಬುದಾಗಿ. ಒಂದು ವೇಳೆ 2024ರಲ್ಲಿ ನೀವು ಕಟ್ಟಲ್ಪಟ್ಟವರಾಗಿ ಯಾವುದೋ ಒಂದು ಕಾರ್ಯದಲ್ಲಿ ಬದುಕಿರಬಹುದು, ಬಂಧನದಲ್ಲಿ ಯಾವುದೋ ಒಂದು ಕಾರ್ಯದಲ್ಲಿ ಬದುಕಿರಬಹುದು, ಒಂದು ವೇಳೆ ಹೊರೆ ಉಳ್ಳವರುಗಳಾಗಿ ಯಾವುದೋ ಒಂದು ಕಾರ್ಯದಲ್ಲಿ ಬದುಕಿರಬಹುದು. 2024ನ ಮುಂಚಿನ ವರ್ಷಗಳಿಂದಲೂ ಸಹ ಆ ಕಾರ್ಯ ಹಾಗೆ ಇರಬಹುದು. 2025 ಸಹ ನೀವು ಅದೇ ಪರಿಸ್ಥಿತಿಯಲ್ಲಿ ಆ ವರ್ಷವನ್ನು ಪ್ರವೇಶ ಮಾಡ್ತಾ ಇರಬಹುದು. ಆದ್ರೆ ಕರ್ತನು ನಿಮಗೆ ಹೇಳೋ ಮಾತು, ಆ ಕಾರ್ಯದಲ್ಲಿ ನನಗೆ ಬಿಡುಗಡೆ ಸಮೀಪವಾಯಿತು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಯೋಚನೆ ಮಾಡಿ, ಯಾವ ಬಂಧನ ನಿಮಗಿದೆ, ಯಾವ ಕಾರ್ಯದಲ್ಲಿ ನಿಮಗೆ ಇಕ್ಕಟ್ಟಿದೆ, ಯಾವ ಕಾರ್ಯದಲ್ಲಿ ನೀವು ಕಟ್ಟಲ್ಪಟ್ಟವರಾಗಿದ್ದೀರಿ ಎಂಬುದಾಗಿ ನೆನೆಸಿಕೊಳ್ತಾ ಇದ್ದೀರಾ, ಯಾವ ಕಾರ್ಯ ನಿಮಗೆ ಹೊರೆಯಾಗಿದೆ, ಯಾವ ಕಾರ್ಯದಿಂದ ನೀನು ಹೊರ ಬರೋಕೆ ಆಗಲಿಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ, ಯಾವ ಕಾರ್ಯ ನನಗೆ ಇದುವರೆಗೂ ನಡೆಯಲಿಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೀರಾ. 2025ನೇ ವರ್ಷದಲ್ಲಿ ದೇವರು ಆ ಕಾರ್ಯದ ವಿಷಯವಾಗಿ ಹೇಳುವಂತ ಮಾತು, ಆ ಕಾರ್ಯದಲ್ಲಿ ನಿನಗೆ ಬಿಡುಗಡೆ ಸಮೀಪವಾಯಿತು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಆ ಒಂದು ಕಾರ್ಯದಿಂದ ನಿಮ್ಮನ್ನ ಬಿಡುಗಡೆಗೊಳಿಸ್ತಾರೆ. ಶೀಘ್ರವಾಗಿ ದೇವರು ಆ ಕಾರ್ಯಗಳನ್ನ ಬದಲಾಯಿಸ್ತಾರೆ. ನಿಮ್ಮ ಹೊರೆ ಇಳಿಸಲ್ಪಡುತ್ತೆ, ಕಟ್ಟಿಗಳು ಒಡೆಯಲ್ಪಡುತ್ತೆ, ಬಂಧನಗಳಿಂದ ನೀವು ಹೊರ ಬರುತ್ತೀರಾ. ಕರ್ತನು ನಿಮಗೆ ಬಿಡುಗಡೆಯನ್ನು ಉಂಟು ಮಾಡುವಂತ ವರ್ಷ ಇದು. ಹಲ್ಲೆಲೂಯಾ. 2025ನೇ ವರ್ಷ ಕರ್ತನು ನಿಮಗೆ ಬಿಡುಗಡೆಯನ್ನು ಉಂಟು ಮಾಡುವಂತ ವರ್ಷ. ನೀವು ಯಾವ ಬಂಧನದಲ್ಲಿ ಒಂದು ವೇಳೆ ಈ ವರ್ಷವನ್ನು ಪ್ರವೇಶ ಮಾಡಿದ್ರು, ಯಾವ ಹೊರೆಯಲ್ಲಿ ಈ ವರ್ಷವನ್ನು ಪ್ರವೇಶ ಮಾಡಿದ್ರು, ಕರ್ತನ ಹೇಳುವ ಮಾತು, ನಾನು ನಿಮ್ಮನ್ನ ಬಿಡುಗಡೆಗೊಳಿಸ್ತೇನೆ, ನಿಮ್ಮ ಬಿಡುಗಡೆ ಸಮೀಪವಾಗಿದೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನ ಬಿಡುಗಡೆಗೊಳಿಸ್ತೇನೆ ಎಂಬುದಾಗಿ ಮಾತು ಕೊಡ್ತಾರೆ. ಆದ್ರೆ ದೇವರು ಬಿಡುಗಡೆಗೊಳಿಸ್ತಾರೆ ಯಾವಾಗ? ಯಾವಾಗ ನೀವು ಮೇಲೆ ನೋಡುವಾಗ,
ನಿಮ್ಮ ತಲೆಗಳು ಎತ್ತಲ್ಪಟ್ಟಿರುವಾಗ. ಹಲ್ಲೆಲೂಯಾ. ಒಂದು ವೇಳೆ ಯಾವುದೋ ಒಂದು ಕಾರ್ಯದಲ್ಲಿ ಕಟ್ಟಲ್ಪಟ್ಟವರಾಗಿ ನೀವಿರಬಹುದು. ಯಾವುದೋ ಒಂದು ಕಾರ್ಯದಲ್ಲಿ ಕಷ್ಟ, ಇಕ್ಕಟ್ಟು, ಬಾಧೆ, ಸಮಸ್ಯೆ, ತೊಂದರೆ, ಈ ಒಂದು ಕಾರ್ಯ ನಾವು ಅಂದುಕೊಂಡ ಹಾಗೆ ಆಗುತ್ತಾ ಇಲ್ಲ, ಅದೊಂದು ಮುಳ್ಳಾಗಿದೆ, ಅದೊಂದು ಹೊರೆಯಾಗಿದೆ ಅಂತ ನೀವು ಅಂದ್ಕೊಳ್ಬಹುದು. ಕರ್ತನ ಈ ವಿಷಯದಲ್ಲಿ ಏನ್ ಮಾಡ್ತಾರೆ, ಯಾವಾಗ ಅದನ್ನು ಬಿಡುಗಡೆ ಅಂತ ನೀವು ಅಂದ್ಕೊಳ್ಬಹುದು. ಆದ್ರೆ ನಿಮಗೆ ಬಿಡುಗಡೆ ಸಮೀಪ. ಆದ್ರೆ ಯಾವಾಗ? ನೀವು ಮೇಲೆ ನೋಡುವಾಗ, ನಿಮ್ಮ ತಲೆಗಳು ಎತ್ತಲ್ಪಟ್ಟಿರುವಾಗ. ಹಲ್ಲೆಲೂಯಾ. ನೀವು ಸುತ್ತಮುತ್ತಲ ನೋಡಿ, ನಿಮ್ಮ ಪರಿಸ್ಥಿತಿಯನ್ನೇ ನೋಡಿ, ನಿಮ್ಮ ಇಕ್ಕಟ್ಟನ್ನು ನೋಡಿ, ನಿಮಗಿರುವಂತಹ ಬಾಧೆಗಳನ್ನ ನೋಡಿ ಅಯ್ಯೋ ಎಂಬುದಾಗಿ ಯೋಚನೆ ಮಾಡ್ತಾ ಕುಳಿತರೆ ಬಿಡುಗಡೆ ಆಗೋದಿಲ್ಲ. ಆದ್ರೆ ನಿಮ್ಮ ಸುತ್ತಮುತ್ತಲ ನೀವು ನೋಡಬೇಡಿ, ನಿಮ್ಮ ಪರಿಸ್ಥಿತಿಯನ್ನು ನೋಡಬೇಡಿ, ಅವುಗಳಿಂದ ಬಿಡುಗಡೆಗೊಳಿಸುವುದಕ್ಕೆ ಶಕ್ತನಾಗಿರುವ ಕರ್ತನ ಕಡೆಗೆ ಮೇಲಕ್ಕೆ ನೋಡಿ. ಹಲ್ಲೆಲೂಯಾ. ನೀವು ಮೇಲಕ್ಕೆ ನೋಡುವಾಗ, ನಿಮ್ಮ ತಲೆಗಳು ಎತ್ತಲ್ಪಟ್ಟಿರುವಾಗ ನಿಮಗೆ ಅಸಾಧ್ಯವಾದ ಕಾರ್ಯಗಳನ್ನ ಕರ್ತನ ಸಾಧ್ಯವಾಗಿ ಮಾರ್ಪಡಿಸುವನು. ಹಲ್ಲೆಲೂಯಾ. ನೀವೇ ಪ್ರಯತ್ನ ಮಾಡ್ತಾ ಇರಬೇಡಿ, ನಾನು ಮಾಡ್ತೀನಿ ಅಂತ. ನೀವು ಮಾಡ್ತೀನಿ ಅಂತ ಕೊನೆಗೆ ಏನು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಕರ್ತನನ್ನು ನೋಡಿರಿ, ಆತನು ನಿಮಗಾಗಿ ಮಾಡುವನು. ಹಲ್ಲೆಲೂಯಾ. ಅವರು ನಿಮಗಾಗಿ ಮಾಡುವಾಗ ಅದು ಸುಲಭವಾದ ಕಾರ್ಯ. ನೀವೇ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಕಠಿಣವಾದ ಕಾರ್ಯ. ನೀವೇ ಮಾಡ್ತೀನಿ ಅಂತ ಮಾಡಿದ್ರೆ ಒಂದು ಸಣ್ಣ ಕಲ್ಲನ್ನು ನಿಮ್ಮಿಂದ ಎತ್ತಿ ಹಾಕೋದಕ್ಕೆ ಆಗಲ್ಲ, ಅದು ದೊಡ್ಡ ಬಂಡೆ ರೀತಿ ಕಾಣಿಸುತ್ತೆ. ಆದರೆ ಕರ್ತನು ನಿಮಗಾಗಿ ಕಾರ್ಯ ಮಾಡುವಾಗ ದೊಡ್ಡ ಪರ್ವತವು ಸಣ್ಣ ಕಲ್ಲಿನ ಹಾಗೆ ಎಗರಿ ಹೋಗುತ್ತೆ. ಹಲ್ಲೆಲೂಯಾ. ಹಾಗೆ ಕರ್ತನು ನಿಮಗೆ ವಾಗ್ದಾನ ಮಾಡುವಂಥದ್ದು, ನಿಮ್ಮ ಬಿಡುಗಡೆ ಸಮೀಪವಾಯಿತು. 2025ರಲ್ಲಿ ಏನೇ ಒಂದು ಕಾರ್ಯದಲ್ಲಿ ನಾನು ಕಟ್ಟಲ್ಪಟ್ಟವನಾಗಿದ್ದೇನೆ, ಏನೋ ಒಂದು ಕಾರ್ಯದಲ್ಲಿ ನಾನು ಕೊರತೆ ಉಳ್ಳವನಾಗಿದ್ದೇನೆ, ಏನೋ ಒಂದು ಕಾರ್ಯ ನನಗೆ ಇದುವರೆಗೂ ನಡೆದಿಲ್ಲ ಅನ್ನುವಂಥ ಒಂದು ಯೋಚನೆಯಲ್ಲಿ ನೀವಿದ್ದರೆ, ಈ 2025ರಲ್ಲಿ ಆ ಕಾರ್ಯದಲ್ಲಿ ನಿಮಗೆ ಬಿಡುಗಡೆ ಸಮೀಪವಾಯಿತು ಎಂಬುದಾಗಿ ಕರ್ತನ ವಾಗ್ದಾನ ಕೊಡ್ತಾರೆ. ಹಲ್ಲೆಲೂಯಾ. ನಿಮಗಿದು ಬಿಡುಗಡೆಯ ವರ್ಷ. ಹಲ್ಲೆಲೂಯಾ. ಆದರೆ ಯಾವಾಗ? ನಿಮ್ಮ ತಲೆಗಳು ಎತ್ತಿರುವಾಗ, ನೀವು ಕರ್ತನ ಕಡೆಗೆ ನೋಡುತ್ತಿರುವಾಗ. ಹಲ್ಲೆಲೂಯಾ. ನೀವು ಕರ್ತನನ್ನ ನೋಡುತ್ತಾ, ಕರ್ತನನ್ನ ಪ್ರೀತಿಸಿ, ಕರ್ತನ ಬಳಿಯಲ್ಲಿ ಪ್ರಾರ್ಥಿಸಿ, ಆತನ ವಾಕ್ಯಗಳನ್ನ ಧ್ಯಾನ ಮಾಡಿ, ಆತನ ಚಿತ್ತದಂತೆ ನಡೆಯುತ್ತಾ, ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಟ್ಟು, ದೇವರ ಇಷ್ಟಾನುಸಾರವಾಗಿ ಈ ಲೋಕದಲ್ಲಿ ನೀವು ಜೀವಿಸುತ್ತಾ, ದೇವರಿಗೆ ನಿಮ್ಮನ್ನ ಒಪ್ಪಿಸಿಕೊಟ್ಟು ನಡೆಯುವಾಗ, ನಿಮ್ಮ ಕಣ್ಣುಗಳು ಕರ್ತನನ್ನೇ ನೋಡುತ್ತಿರುವಾಗ ಅವರು ನಿಮಗೆ ವಾಗ್ದಾನ ಮಾಡುವಂಥದ್ದು, ನಿಮ್ಮ ಬಿಡುಗಡೆ ಸಮೀಪವಾಯಿತು ಎಂಬುದಾಗಿ. ಹಲ್ಲೆಲೂಯಾ. ನಿಮ್ಮ ಬಿಡುಗಡೆ ಇನ್ನು ತಡ ಮಾಡುವುದಿಲ್ಲ, ಅದು ಬೇಗನೆ ಆಗುವುದೆಂಬುದಾಗಿ ಕರ್ತನ ಹೇಳ್ತಾರೆ. ಹಲ್ಲೆಲೂಯಾ. 2025ನೇ ವರ್ಷ ದೇವರು ನಮಗೇನು ಮಾಡ್ತಾರೆ? 2025ನೇ ವರ್ಷ ದೇವರು ನಮ್ಮನ್ನ ಬಿಡುಗಡೆ ಮಾಡ್ತಾರೆ. ಇನ್ನು ಯಾವೆಲ್ಲ ಕಾರ್ಯಗಳು ಒಂದು ವೇಳೆ ಬಿಡುಗಡೆ ಇಲ್ಲ ಅಂತ ನೀವು ನೆನೆಸ್ತಿರೋ ಅವುಗಳಿಂದ ಬಿಡುಗಡೆಗೊಳಿಸಿ ನಿಮ್ಮನ್ನು ಅವರು ನಡೆಸ್ತಾರೆ. ಹಲ್ಲೆಲೂಯಾ. ಆದರೆ ನೀವು ಮೇಲಕ್ಕೆ ನೋಡಿರಿ, ನಿಮ್ಮ ತಲೆಗಳು ಎತ್ತಲ್ಪಟ್ಟಿರಲಿ. ಹಲ್ಲೆಲೂಯಾ. ಈ ವಾಕ್ಯದಂತೆ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ನಿಮ್ಮನ್ನು ಬಿಡುಗಡೆಗೊಳಿಸಲಿ, ಬಲಗೊಳಿಸಲಿ. ನೀವು ಮೇಲಕ್ಕೆ ನೋಡುತ್ತಾ, ಕರ್ತನ ಕಡೆಗೆ ನೋಡುತ್ತಾ ಇರುವ ಹಾಗೆ ಕರ್ತನು ಸಹಾಯವನ್ನು ಮಾಡಲಿ.